ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸವ್ವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ನಮೋಸ್ತು. द्वादशांग जनवानी माता की जय. शांतमूर्ति वात्सल रत्नाकर आचार्य श्री सन्मति सागर जीवनी महाराज की जल विवाह सम्राट क्रांति रत्न आचार्य श्री चंद्रप्रभ सागर जीवनी महाराज की 3,9 करोड़ महामुनिराजों की ಸದ್ಧರ್ಮ ಭವ್ಯಜೀವಿಗಳೇ, ಮಧ್ಯಾಹ್ನದ ಸತ್ರದಲ್ಲಿ ಮೂಲಾಚಾರ ಅಲ್ಲ, ಯಾವುದು ಮರಣಕಂಟಿಕ. ಇವತ್ತು ಮೂಲಾಚಾರಕ್ಕೆ ಬಂದುಬಿಡ್ತೀವ ಹೀಗೆ. ಮರಣಕಂಟಿಕ ನಾಮಕ ಗ್ರಂಥದ ಅಧ್ಯಯನ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಸತ್ರದಲ್ಲಿ ಮುನಿಗಳ ಆಚರಣೆ ಮಾಡ್ತಾ ಇರುವಂಥ 22 ಪ್ರಕಾರದ ಪರಿಶಯಗಳು, ಆ 22 ಪ್ರಕಾರದ ಪರಿಶಯಗಳನ್ನು ಯಾವ ರೀತಿ ಸಹಿಸ್ಕೊಳ್ತಾರೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ತೃಷಾ ಪರಿಶಃ ಅನ್ನುವಂಥ 2ನೇ ಪರಿಶಯ, ಈ 2ನೇ ಪರಿಶಯದ ಬಗ್ಗೆ ನಾವು ನಿನ್ನೆ ಮೊನ್ನೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ ಬಹಳ ಒಳ್ಳೆಯ ರೀತಿಯಿಂದ ತೃಷಾ ಪರಿಶಯದ ಬಗ್ಗೆ ಇಲ್ಲಿ ಆಚಾರ್ಯ ಪರಮೇಷ್ಠಿಗಳು ಹೇಳಿದರು. ಸಾಧು ಭಗವಂತರು ಸಮತಾ ಭಾವಪೂರ್ವಕ ಇಂಥ ಅಮೋಘ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿರುವಂಥ ಆ ಸಾಧು ಭಗವಂತರು ಯಾವುದೇ ಪ್ರಕಾರದ ಪೀಡೆಗಳು, ಯಾವುದೇ ಪ್ರಕಾರದ ಕಷ್ಟಗಳು ಇವೆಲ್ಲ ಬಂದರೂ ಸಹ ಅವ್ರನ್ನೆಲ್ಲ ಸಮತಾ ಭಾವದಿಂದ ಸಹಿಸ್ಕೊಳ್ತಿರ್ತಾರೆ. ಮತ್ತು ಆ ಕಷ್ಟಗಳ ಮೇಲೆ, ಆ ಪರಿಚಯಗಳ ಮೇಲೆ ವಿಜಯಶ್ರೀ ಪ್ರಾಪ್ತಿ ಮಾಡ್ಕೊಳ್ತಿರ್ತಾರೆ. ನಿನ್ನೆ ಕೊನೆಯದಾಗಿ ಒಂದು ದೋಹಾ ಹೇಳಿದ್ದೆ. ಕಭಿ ಆಹಾರ ಮೇ ಅಂತರಾಯ ಹೋ ಜಲನ ಪೀಪಾತೆ, ಪ್ಯಾಸ ವೇದನಾ ಅತಿ ಸತಾವೆ ಹಸಕೆ ಜೀಜಾತೆ ಅನ್ನೋಂಥ ಒಂದು ದೋಹಾ ಕೊನೆಯದಾಗಿ ಹೇಳಿದ್ವಿ. मुनिराज आहार चर्या के लिए जाते पड़गान हो जाता है, परंतु कभी आहार पूरा नहीं हो पाता, कभी अंतराय शुरू में हो जाता है, 2 अंजलि पानी पीकर अंतराय हो जाता है, कभी कभी आहार के मध्य में अंतराय हो जाता है, आधा आहार हो जाता है, पानी ग्रहण नहीं कर पाते, कभी कभी आहार तो पूरा हो जाता है किंतु अंत में जल नहीं पी पाते हैं. सोचो ज्ञानी आत्माओं, व्रतों की ईमानदारी का प्रमाण पत्र अंतराय से सिद्ध होता है. ವ್ರತಗಳ ಪ್ರಮಾಣ ಪತ್ರ ಅಂತರಾಯಗಳಿಂದ ಸಿದ್ಧ ಆಗುತ್ತೆ ಅನ್ನೋಂಥ ಕೆಲವೊಂದು ವಿಷಯಗಳನ್ನು ನಾವು ಬಹಳ ಒಳ್ಳೆಯ ರೀತಿಯಿಂದ ಇಲ್ಲಿ ಕೊನೆಯದಾಗಿ ನಿನ್ನೆ ನೋಡಿದ್ವಿ. ಇಲ್ಲಿ ಹೇಳ್ತಾರ, ಭೋಜನ छोड़ते समय यह नहीं सोचते. ಭೋಜನ ಬಿಡ್ತಾ ಇರುವಾಗ ಈ ಪ್ರಕಾರದ ಯೋಚನೆ ಇರುವುದಿಲ್ಲ. ಯಾವುದು? ನಾಳೆ ನಂದು ಹೆಂಗಾಗೋದು, ನಾಳೆ ತನಕ ಹೇಗಿರಬೇಕು, ನಾನು 24 ಗಂಟೆ ತನಕ ಹೇಗೆ ಕಾಯಬೇಕು, ಬಾಯಲ್ಲಿ ನೀರಿಲ್ಲ, ಇದೆಲ್ಲ ಸಹನೆ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗತ್ತಲ್ಲ ಅನ್ನೋಂಥ ಬಹಳಷ್ಟು ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇತ್ತು. इसलिए अंतरा में भोजन मिला, पानी नहीं मिला, पानी मिला, भोजन नहीं मिला. क्षुधा तृषा को अंतराय में विशेष वेदना होती है और उपवास में तो सामान्य वेदना होती है. ಅಂತರಾಯದಲ್ಲಿ ಭೋಜನ ಸಿಗುತ್ತೆ, ನೀರು ಸಿಗುವುದಿಲ್ಲ, ನೀರು ಸಿಗುತ್ತೆ, ಭೋಜನ ಸಿಗುವುದಿಲ್ಲ. ಈ ಪ್ರಕಾರದ ವೇದನೆಗಳ ಬಹಳಷ್ಟು ಭಯಂಕರ ವೇದನೆ ಇರುತ್ತೆ. ಆದರೆ ಉಪವಾಸದಲ್ಲಿ ವೇದನೆ ಇರುತ್ತೆ, ಸಾಮಾನ್ಯ ವೇದನೆ ಇರುತ್ತದೆ ಅನ್ನುವಂಥ ವಿಷಯ. इस कारण से अंतराय में विशेष कर्मों की निर्जरा होती है और उपवास में संकल्प पूर्वक लिया जाता है परंतु अंतराय हो जाता है. ಇಲ್ಲಿ ಉಪವಾಸ ಏನಿರುತ್ತಂತಂದ್ರೆ ನಾವು ಸಂಕಲ್ಪ ಮಾಡಿರ್ತೀವಿ, ನಾಳೆ ಉಪವಾಸ, ಇವತ್ತು ಉಪವಾಸ, ನಾಡಿದ್ದು ಉಪವಾಸ ಅಂತ. ಆದರೆ ಅಂತರಾಯದಲ್ಲಿ ಹಂಗೇನೋ ಸಮಯ ಕಾಲಾವಧಿಗಳು ಯಾವುದು ಇರುವುದಿಲ್ಲ ಅನ್ನೋಂಥ ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ.
उपवास के दिन तो निश्चित है, पर पर्व के दिन एवं व्रत की तिथियां है, परंतु अंतराय का कोई दिन निश्चित नहीं होता है। उपवास अपनी इच्छा पर निर्भर है, परंतु अंतराय कर्म पर निर्भर है। उपवाಸ ನಮ್ಮ ಇಚ್ಛೆ ಮೇಲೆ ನಿರ್ಭರವಾಗಿರುತ್ತದೆ, ಆದರೆ अंतराय कर्मद ಮೇಲೆ निर्भरವಾಗಿರುತ್ತದೆ। इसलिए विशेष कर्मों के निर्जरा का कारण है अंतराय। और कितने प्रकार के अंतराय होते हैं ಅಂತ ಪ್ರಶ್ನೆ ಕೇಳಿದಾಗ अंतरायಗಳು ಎಷ್ಟು ಪ್ರಕಾರ ಇರ್ತಾವ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಹೇಳ್ತಾರ, अंतराय और कितने प्रकार के अंतराय होते हैं? अंतराय 32 प्रकार के अंतराय होते हैं। ಎಷ್ಟು ಪ್ರಕಾರದ ಅಂತರಾಯಗಳು? 32 ಪ್ರಕಾರದ ಅಂತರಾಯಗಳಿರ್ತಾವ। एवं 14 प्रकार के मलदोष होते हैं। ಎಷ್ಟು ಪ್ರಕಾರದ್ದು? 14 ಪ್ರಕಾರದ ಮಲದೋಷಗಳು ಇರ್ತಾವ। ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ। ಈಗ 14 ಪ್ರಕಾರದ ಮಲದೋಷಗಳು ಯಾವ್ಯಾವ ಇದಾವ ಅಂತ ನಾವಿಲ್ಲಿ ಕೇಳಿದಾಗ ಅದನ್ನ ಹೇಳ್ತಾರೆ ಇಲ್ಲಿ, ನಖ, ರೋಮ, ಜಂತು, ಹಡ್ಡಿ, ಕನ, ಕುಂಡ, ಪೀವ, ಚರ್ಮ, ರುಧಿರ, ಮಾಂಸ, ಬೀಜ, ಫಲ, ಕಂದ, ಮೂಲ. ಈ ರೀತಿ 14 ಪ್ರಕಾರದ ಮಲದೋಷಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ। 14 ಪ್ರಕಾರದ ಮಲದೋಷಗಳಲ್ಲಿ ಇನ್ಮೇ ಕುಚ್ ತೋ ಮಹಾಮಲ ಹೈ और कुछ ಅಲ್ಪಮಲ ಹೈ। ಇದರಲ್ಲಿ 14 ಪ್ರಕಾರದಲ್ಲಿ ಮಹಾಮಲ ಮತ್ತು ಅಲ್ಪಮಲ ಅಂತ ಹಿಂಗೆ ಎರಡು ಪ್ರಕಾರದಲ್ಲಿ ಬರ್ತಾವ ಅಂತ ಹೇಳ್ತಾರೆ ಇಲ್ಲಿ। कोई महादोष है और कोई अल्प दोष है। ಕೆಲವೊಂದು ಮಹಾದೋಷದಲ್ಲಿ ಬರ್ತಾವ, ಕೆಲವೊಂದು ಅಲ್ಪ ದೋಷದಲ್ಲಿ ಬರ್ತಿರ್ತಾವ। ರುಧಿರ, ಮಾಂಸ, ಹಡ್ಡಿ और ಮದಾವ ಈ ಮಹಾದೋಷ है। ರುಧಿರ ಅಂದ್ರೆ ರಕ್ತ, ಮಾಂಸ ಅಂದ್ರೆ ಮಾಂಸ, ಹಡ್ಡಿ ಅಂದ್ರೆ ಮೂಳೆ, ಮದಾವ ಅಂದ್ರೆ ಒಳಗಡೆ ಇರುವಂತ ನರಗಳು ಏನೋ ಇರ್ತಾವ। ಈ ರೀತಿ ಇವೆಲ್ಲ ಮಹಾದೋಷದಲ್ಲಿ ಬರ್ತಾವ। आहार में इनके आने पर सर्व आहार का परित्याग करने पर भी प्रायश्चित लेना पड़ता है। ಸಂಪೂರ್ಣ ಅಂತರಾಯ ಮಾಡಿದ್ರು ಕೂಡ ಅದರದ ಪ್ರಾಯಶ್ಚಿತ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ ಇಲ್ಲಿ ಈ ಅಂತರಾಯಗಳು ಆದಾಗ। ಆಮೇಲೆ प्रायश्चित लेना पड़ता है। द्विंद्रिय, त्रिंद्रिय और चतुर्ंद्रिय जीवों के शरीर अर्थात मृत, लट, चींटी, मक्खी आदि तथा बाल आदि आहार में आ जाने पर आहार छोड़ देना पड़ता है। ಇವೆಲ್ಲ ಬಂದಾಗ ಏನ್ ಮಾಡಬೇಕು? ಆಹಾರ ಅಂತರಾಯ ಮಾಡ್ಕೊಳ್ಬೇಕು, ಬಿಟ್ಟು ಬಿಡಬೇಕು ಅಂತ ಹೇಳ್ತಾರ। आहार में नक आ जाने पर आहार छोड़ देना होता है और किंचित प्रायश्चित भी ग्रहण करना पड़ता है। ಆಹಾರದಲ್ಲಿ ಉಗುರು ಬಂತಂತಂದ್ರೆ ಅಂತರಾಯ ಮಾಡಲೇಬೇಕು, ಅಂತರ ಜೊತೆಗೆ ಮತ್ತೆ ಪ್ರಾಯಶ್ಚಿತ್ ಕೂಡ ಮಾಡ್ಕೊಳ್ಬೇಕು ಅಂತ ಹೇಳ್ತಾರ। ಕಡ, ಕುಂಡ, ಬೀಜ, ಕಂದ ಬೀಜ, कंद फल और मूल इनके आ जाने पर यदि इन्हें न निकाल सके तो आहार छोड़ देना चाहिए। ನಿಮಗೆ ವಿದೇಸಾಗರ್ ಗೊತ್ತು? ವಿದೇಸಾಗರ್ ಗೊತ್ತಲ್ಲ? ವಿದೇಸಾಗರ ಅವ್ರು ಐಲಕ್ ಅವಸ್ಥೆಯಲ್ಲಿದ್ರು। ಅವರ ಹೆಸರು ಕಲಶ ಸಾಗರ ಅಂತ ಇತ್ತು ಅವ್ರದ್ದು, ಕಲಶ ಸಾಗರ ಅಂತ। ಅಂದರೆ ಸನ್ಮತಿ ಸಾಗರ ಮಹಾರಾಜ ಕಡೆಯಿಂದ ಮೊದಲು ಅವ್ರ ದೀಕ್ಷೆ ಆಗಿತ್ತು, ಕಲಶ ಸಾಗರ ಅಂತ ಐಲಕ್ ದೀಕ್ಷೆ ಆಗಿತ್ತು। ಆಮೇಲೆ ಚಂದ್ರಪುರ ಸಾರ್ ಮಹಾರಾಜರು ಅವರಿಗೆ ದಿಗಂಬರ ದೀಕ್ಷೆ ಕೊಟ್ಟರು। ಅವರು ಐಲಕ್ ಅವಸ್ಥೆಯಲ್ಲಿರುವಾಗ ಒಬ್ಬರು ಮನೆಯಲ್ಲಿ ಆಹಾರಕ್ಕೆ ಹೋಗಿದ್ರು। ಆಹಾರಕ್ಕೆ ಹೋದಾಗ ಆಹಾರ ಮಾಡ್ತಾ ಇದ್ದಾರೆ ಏನಂತಂದ್ರೆ ನಮ್ಮದು ರಾಮಫಲ ಅಂತ ಇರುತ್ತೆ ನೋಡ್ರಿ, ಸೀತಾಫಲ, ರಾಮಫಲ ಅಂತ ಹೇಳ್ತಾರಲ್ಲ, ರಾಮಫಲ ತಗೊಳ್ತಾ ಇದ್ರು ಅವರು। ರಾಮಫಲ ತಿಂತಾ ಇದ್ದಾರೆ। ರಾಮಫಲ ತಿಂತಾರವಾಗ ಶೋಧನೆ ಮಾಡ್ತಾರವಾಗ ಅದರಲ್ಲಿ ಈರುಳ್ಳಿ ಗಡ್ಡೆ ಸಿಕ್ಬಿಟ್ಟಿತ್ತು, ಈರುಳ್ಳಿ ಪೀಸ್ ಅಂತರಾಯ ಮಾಡ್ಕೊಂಡ್ರು ಅವರು, ಈರುಳ್ಳಿ ಪೀಸ್। ಎಲ್ಲರಿಗೆ ಆಶ್ಚರ್ಯ, ಚೌಕಾದಲ್ಲಿ ಈರುಳ್ಳಿ ಹೆಂಗ್ ಬರುತ್ತೆ, ಅದು ಬೇರೆನೇ ಏನಾದ್ರೂ ಇರ್ಬಹುದಂತ ಯಾರು ಒಪ್ಕೊಳಕ್ತಾ ಇರಲಿಲ್ಲ। ಮಹಾರಾಜರನ್ನ ಹುಚ್ಚರು ತಿಳ್ಕೊಂಡ್ಬಿಟ್ರು ಎಲ್ರು। ಕಲಶ ಸಾಗರ ಈರುಳ್ಳಿಯಲ್ಲಿ ಬರುತ್ತೆ, ಅದರಲ್ಲಿ ನೀವೇನೋ ಬೇರೆ ನೋಡಿದ್ರೆ ಅದು ಈರುಳ್ಳಿ ಅಂತ ಅನ್ಕೊಂಡಿದ್ರೆ, ಬೇರೆ ನೋಡಿದ್ರೆ ಈರುಳ್ಳಿ, ಅದು ಬೀಳದಿರುತ್ತೆ, ಇದು ಬೀಳದಿರುತ್ತೆ, ಏನೇನೋ ಹೇಳ್ಕತ್ತಾರ ಮಹಾರಾಜರಿಗೆ। ಅದ್ರ ಕೊನೆಗೆ ಚೌಕಾದಾರ ಬಂದು ಒಪ್ಕೊಂಡ್ರ ಅದನ್ನ ಏನಂತಂದ್ರೆ ಅಲ್ಲಿ ಮನೆಯಲ್ಲ ಈರುಳ್ಳಿ ಇರ್ತಾವ, ನಿಮ್ಮಲ್ಲಿ ಎಲ್ಲ ಚಾಕುಗಳು ಇರ್ತಾವ, ಅಲ್ಲಿ ಇಳಿಗೆ ಮನೆ ಅಂತ ಹೇಳ್ತಾರೆ, ಅಲ್ಲಿ ಇಳಿಗೆ ಮನೆ ಇರ್ತಾವ ಕಡೆ ಎಲ್ಲ, ಅಲ್ಲಿ ಚಾಕುಗಳು ಕಡಿಮೆ ಯೂಸ್ ಮಾಡೋದು, ಇಳಿಗೆ ಮನೆ ಜಾಸ್ತಿ ಯೂಸ್ ಮಾಡೋದು। ಅವ್ರ ಮನೆಯಲ್ಲಿ ಈರುಳ್ಳಿ ತಿಂತಿದ್ರು, ಅವರು ಮನೆಯಲ್ಲಿ ಈರುಳ್ಳಿ ತಿಂತಿದ್ರು। ಅವ್ರು ಬೆಳಗ್ಗೆ ಚೌಕಾದಕ್ಕಿಂತ ಮುಂಚೆ ಮನೆಯಲ್ಲಿ ರೈತರ ಕಡೆ ಎಲ್ಲ ಚೌಕಾದಕ್ಕಿಂತ ಮುಂಚೆ ಅವರು ರೈತರು ಏನೋ ಹೊಲಕ್ಕೆ ಹೋಗ್ಬೇಕಂತ ಮನೇಲಿ ಏನ್ ಮಾಡಿದ್ರು ಅಂತಂದ್ರೆ ಏನೋ ಉಪ್ಪಿಟ್ಟು ಅವಲಕ್ಕಿ ಏನಾದ್ರು ಮಾಡಿ ಅವ್ರು ತಿನ್ಲಿಕ್ಕೆ ಕೊಟ್ಟು ಆಮೇಲೆ ಚೌಕ ಸ್ಟಾರ್ಟ್ ಮಾಡೋದಂತ ಅವ್ರು ಇದು ಮಾಡಿದ್ರು ಅವರು। ಅವಾಗ ಆ ಇಳಿಗೆ ಮನೆಯಿಂದ ಈರುಳ್ಳಿ ಕಟ್ ಮಾಡಿದ್ರು, ಆ ಇಳಿಗೆ ಮನೆಯಲ್ಲಿ ಈರುಳ್ಳಿದ ಒಂದು ಪೀಸು ಅದರಲ್ಲಿ ಉಳ್ಕೊಂಡ್ಬಿಟ್ಟಿತ್ತದ। ಇವ್ರ ಪಾಪ ನೋಡಿಲ್ಲ, ಡೈರೆಕ್ಟ್ ರಾಮಫಲ ಹೋಳಿ ಅದ್ರ ಒಳಗಿಂದೆಲ್ಲ ತೆಗೆದು ಹಿಟ್ಟು ಬಿಟ್ಟಾರ। ಅದ್ರ ಮುನಿಗಳ ಐಲಕರ ಕೈಲಿ ಕೊಟ್ಟಾಗ ಅದರಲ್ಲಿ ಈರುಳ್ಳಿ ಪೀಸ್ ಬಂದು ಈ ರೀತಿ ಕಂದ ಮೂಲ ಅಂತ ಬಂತು ನೋಡ್ರಿ। ಈ ರೀತಿ ಇವೆಲ್ಲ ಬಂದಾಗ ಕೂಡ ಏನ್ ಮಾಡ್ಬೇಕು? ಅಂತರಾಯ ಮಾಡ್ಬೇಕು ಅಂತ ಹೇಳ್ತಾರ।
ಈ ಪ್ರಕಾರ ನಾನೊಂದು ಕೇಳಿದ್ದೆ, ಆಲೂಗಡ್ಡೆ ಹಾಕಿದ್ರು ಅದನ್ನು ತೆಗೆದುಹಾಕಿದ್ರೆ ನಮಗೆ ಅಂತ ಕೇಳ್ಪಟ್ಟಿದ್ದೆ. ಅಂತರನೇ ಮಾಡ್ಬೇಕಂತ ಹೇಳಿದಾರೆ. ಅದು ನಿಮ್ಮ ಅಲ್ಲ, ಶ್ರಾವಕರಿಗೆ ಪರ್ಮಿಷನ್ ಇದೆ. ಈಗ ನಿಮ್ಮ ತಟ್ಟೆಯಲ್ಲಿ ಹಾಕಿದರೆ, ತಟ್ಟೆಯಲ್ಲಿ ಹಾಕಿದಾಗ ತಟ್ಟೆಯಲ್ಲಿ ಬಂದಿದೆ ಅದು, ಆ ಪದಾರ್ಥವನ್ನು ನೀವು ತೆಗೆದು ಸೈಡ್ಗೆ ಇಟ್ಟು ತಟ್ಟೆಯಲ್ಲಿ ಇರುವಂಥ ಬೇರೆ ಪದಾರ್ಥ ನಾವು ಸೇವನೆ ಮಾಡಬಹುದು. ನಮಗೆ ಯಾಕೆ ತೆಗೆದು ತಿನ್ಲಿಕ್ಕೆ ಬರಲ್ಲ? ನಮಗೆ ತೆಗೆದು ತಿನ್ಲಿಕ್ಕೆ ಯಾಕೆ ಬರಲ್ಲ ಅಂತಂದ್ರೆ ಕಾರಣ ಇಷ್ಟೇ ಇದೆ. ನಮ್ಮ ಕೈಯಲ್ಲಿ ಬಂದಿರುವಂಥ ಆಹಾರವನ್ನು, ಬಂದಿರುವಂಥ ಆಹಾರವನ್ನು, ಅದರಲ್ಲಿ ನಿಮಗೆ ಏನಾದರೂ ಅಭಕ್ಷ ಅಂತರಾಯ ಮಾಡಿಕೊಳ್ಳುವಂಥ ವಸ್ತು ನಿಮಗೆ ಏನಾದರೂ ಕೈಯಲ್ಲಿ ಕಾಣಿಸಿದಾಗ ಅದನ್ನು ತೆಗೆದು ಕೆಳಗಡೆ ಬಿಟ್ಟು ತಿನ್ನಲಿಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ ಅಂತಂದ್ರೆ ಕೈಯಲ್ಲಿ ಬಂದಿರುವಂಥ ಪದಾರ್ಥವನ್ನು ಕೆಳಗಡೆ ಬಿಡಲಿಕ್ಕೆ ಅವಕಾಶ ಇಲ್ಲ. ಕೈಯಲ್ಲಿ ಬಂದಿರುವಂಥ ಪದಾರ್ಥವನ್ನು ಕೆಳಗಡೆ ಬಿಡಲಿಕ್ಕೆ ಅವಕಾಶ ನಿಮಗೆ ಇಲ್ಲ. ಅಥವಾ ಕೈಯಲ್ಲಿ ಬಂದಿರುವಂಥ ಪದಾರ್ಥವನ್ನು ಬೇರೆಯವರು ಯಾರಾದರೂ ತಕ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. ಅದು ಕಾಕದೋಷ ಅಂತ ಇಲ್ಲಿ ಮುಂದೆ ಬರುತ್ತೆ. ಈಗ ಅದು ಅಂತರಾಯ ಕಾಕಂತರಾಯ ಅಂತ ಬರುತ್ತೆ. ಕೈಯಲ್ಲಿ ಇಟ್ಟಿರುವಂಥ ಪದಾರ್ಥವನ್ನು ಮತ್ತೆ ತಕ್ಕೊಳ್ಳೋಕೆ ಅವಕಾಶ ಇಲ್ಲ, ಕೈಯಿಂದ ಕೆಳಗಡೆ ಬಿಡಲಿಕ್ಕೆ ಅವಕಾಶ ಇಲ್ಲ. ಈ ರೀತಿ ಬಹಳಷ್ಟು ಒಂದ್ಸತಿ ನನಗೆ ಅಂತರಾಯ ಆಗಿತ್ತು. ಫಸ್ಟ್ ಚಾತುರ್ಮಾಸ ನಂದು 2011 ಇಸವಿಯಲ್ಲಿ ಬೇಳೆ ಪದಾರ್ಥ ಎಲ್ಲ ನಾನು ತಿಂತಿದ್ದೆ ಮೊದಲು. ಅಂದ್ರೆ ಸಾರೆಲ್ಲ ಮಾಡಿರ್ತಾರಲ್ಲ, ಸಾಂಬಾರೆಲ್ಲ, ಇದೆಲ್ಲ ನಾನು ತಿಂತಾ ಇದ್ದೀನಿ. ಕೈಯೆಲ್ಲ ಸಾಂಬಾರದ ಬೇಳೆ ಪದಾರ್ಥದಿಂದ ಕೈಯೆಲ್ಲ ಮುಸರೆ ಇತ್ತು ಅಂತ ನಾನು ರೊಟ್ಟಿ ತಗೊಳ್ತಾ ಇದ್ದೆ. ರೊಟ್ಟಿಲಿ ಒಬ್ರು ಅಜ್ಜಿ ಬಂದ್ರು. ಅಜ್ಜಿ ಗಡಬಡಿಲಿ ಬಂದು ಪಾಪ ಏನು ಮಾಡಿದ್ರು ಅಂತಂದ್ರೆ ಅದರಲ್ಲಿ ಮೊಸರು ಹಾಕ್ಬಿಟ್ರು, ರೊಟ್ಟಿ ಮೇಲೆ ಮೊಸರು ಹಾಕ್ಬಿಟ್ರು. ರೊಟ್ಟಿ ಮೇಲೆ ಬೇಳೆ ಎಲ್ಲ ಯಾವುದಿಲ್ಲಾಗಿತ್ತು, ರೊಟ್ಟಿ ಮೇಲೆ ಬೇಳೆ ಎಲ್ಲ ಏನೂ ಇಲ್ಲಾಗಿತ್ತು, ಬರೇ ರೊಟ್ಟಿ ಇತ್ತು. ಅದ್ರ ಕೈಯೆಲ್ಲ ಬೇಳೆಯಿಂದ ಮೊಸರು ಇತ್ತು. ಅದು ಮೊಸರು ಹಾಕಿಬಿಟ್ರು. ಮೊಸರು ಹಾಕಿದ ಕೂಡ ನಾನು ಏನ್ ಮಾಡ್ಬೇಕೀಗ ಅಲ್ಲಿ ಅಂತರಾಯಣ ಮಾಡ್ಕೊಳ್ಬೇಕು. ಯಾಕಂದ್ರೆ ಕೈಯೆಲ್ಲ ಮೊಸರು ಇರೋದು ಬೇಳೆಯಿಂದ. ನಾನು ಕೆಳಗಡೆ ಕೂತ್ಕೊಂಡೆ, ಅಂತರಾಯ ಮಾಡಿಕೊಂಡಾಗ ಬಹಳಷ್ಟು ಚರ್ಚೆ ಇದೆ ಈ ವಿಷಯದಲ್ಲಿ. ನಾವು ಕೈ ಮುಸ್ರೆ ಇತ್ತು ಓಕೆ ಮಾಡಿದ್ರೆ, ರೊಟ್ಟಿ ಅಗಲ ಇತ್ತು, ರೊಟ್ಟಿ ಮೇಲೆ ಹಾಕಿದೀವಲ್ಲ, ನೀವು ತಗೊಳ್ಬೋದಿತ್ತಲ್ಲ, ಅಥವಾ ಅದನ್ನ ಕೆಳಗಡೆ ಬಿಡ್ಬೋದಿತ್ತಲ್ಲ, ನೀವು ಬಿಟ್ಟು ಬೇರೆ ತಗೊಳ್ಬೋದಿತ್ತಲ್ಲ, ಅಥವಾ ನೀರಿಂದ ತೊಳ್ಕೊಳ್ಬೋದಿತ್ತಲ್ಲ ಅಂತ ಬಹಳಷ್ಟು ವಿಚಾರಗಳು ಬಂದವು. ಆದ್ರೆ ಕೈಯಲ್ಲಿ ಬಂದಿರುವಂತಹ ಪದಾರ್ಥವನ್ನು ಕೆಳಗಡೆ ಹಾಕೋದು ಇದು ಬಹಳ ದೋಷ ಇದೆ. ಅದಕ್ಕೆ ಅಂತರಾಯಗಳನ್ನ ಮಾಡ್ಕೊಳ್ತಾರೆ ಅಂತ ತಿಳ್ಕೊಳ್ಬೇಕು. ನಿಮ್ ತಟ್ಟೆಯಲ್ಲಿ ಇರುತ್ತೆ, ತಟ್ಟೆಯಿಂದ ಸೈಡ್ ಸರಿಸಬಹುದು, ನೀವು ತಿನ್ಬಹುದು. ಆದ್ರೆ ಕೈಯಲ್ಲಿ ಎಲ್ಲಿ ಸೈಡ್ ಇಟ್ಕೊಳ್ಳೋಕೆ ಜಾಗ ಇದೆ? ಆ ಪ್ರಕಾರ ಅದೊಂದಾಗಿತ್ತು. ಅದು ಮೊನ್ನೆ ಹೇಳಿದಂತ ಅದು ಮೊನ್ನೆ ಬಹುಬೀಜ ಅಭಕ್ಷ. ಯಾಕಂತಂದ್ರೆ ಜಾಸ್ತಿ ವೇಸ್ಟ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಡಂಗಲಕಾಯಿ ಹಣ್ಣು ನೀವೇನಂತೀರಿ, ವಾಟರ್ ಮೆಲನ್ ಅಂತ ಹೇಳ್ತೀರ. ಅದಕ್ಕೆ ಅದರೊಳಗಿಂದ ಬೀಜ ತೆಗಿತಾ ಇರುವಾಗ, ಬಹು ಬೀಜ ಇದೆ ಅದು, ಆ ಬೀಜ ತಗೊಳ್ತಾ ಇರುವಾಗ ಅದೇನಾಗುತ್ತೆ ಅಂದ್ರೆ ಲಿಕ್ವಿಡ್ ನೀರೆಲ್ಲ ಸೋರ್ತಾನೆ ಇರುತ್ತೆ. ಅದು ಜಾಸ್ತಿ ಪ್ರಮಾಣದಲ್ಲಿ ವೇಸ್ಟ್ ಹೋಗುತ್ತೆ ಅಂತ ಜಾತ್ನ ತಿನ್ನಬಾರದು ಅಂತ ಹೇಳ್ತಾರೆ. ಅದನ್ನ ಅಲ್ಲ ಬರ್ಬೋದು, ಆದ್ರೆ ವೇಸ್ಟ್ ಜಾಸ್ತಿ ಆಗತ್ತೆ ಅಂತ ತಿನ್ನಬಾರದು ಅಂತ ಹೇಳ್ತಾರೆ. ಆಮೇಲೆ ಬದನೆಕಾಯಿ ಅದನ್ನ ತೆಗಿಬಹುದು, ವೇಸ್ಟ್ ಹೋಗಲ್ಲ ಕೆಳಗಡೆ. ಈಗ ನಿಮ್ ರಾಮಫಲ ಇರುತ್ತೆ, ಸೀತಾಫಲ ಇದೆ, ಅದನ್ನ ಬೀಜ ನೀವು ತೆಗಿಬಹುದು, ಅದ್ರ ಗರಿ ಇರುತ್ತಲ್ಲ, ಗರಿ ಇಟ್ಕೊಳ್ಬಹುದು. ಆದ್ರೆ ನಿಮ್ಮದು ವಾಟರ್ ಮೆಲನ್ ಇದೆಯಲ್ಲ, ಅದು ತೆಗಿಲಿಕ್ಕೆ ಬಹಳ ಕಷ್ಟ ಆಗತ್ತೆ, ಜಾಸ್ತಿ ವೇಸ್ಟ್ ಆಗತ್ತೆ ಅಂತ ಅದನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಮತ್ತೆ ಅದನ್ನ ತಿನ್ನುವಾಗ, ವಾಟರ್ ಮೆಲನ್ ತಿನ್ನುವಾಗ ಅದನ್ನ ನೋಡುವಾಗ ನಿಮಗೆ ಮಾಂಸ ತರ ಕಾಣಿಸುತ್ತೆ ಅಂತ ಕೆಲವೊಬ್ಬರು ಹೇಳೋ ದೃಷ್ಟಿಕೋನ ಅದು ಸರ್ವತ ಅದನ್ನ ನಾವು ಮಾನ್ಯ ತಗೊಳಿಕ್ಕೆ ಬರುವುದಿಲ್ಲ. ಕೆಲವೊಬ್ರು ಹೇಳ್ತಾರೆ ಮಾಂಸ ತರ ಕಾಣಿಸುತ್ತೆ ಅದಕ್ಕೆ ತಿನ್ನಬಾರದು ಅಂತ ಹೇಳ್ತಾರೆ. ಅವ್ರಿಗೆ ಆ ಭಾವನೆ ಬರುತ್ತಂತ ತಿನ್ನಬಾರದು ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಬ್ರು ಹೇಳ್ತಾರೆ ಆದ್ರೆ ಅದು ಸಂಪೂರ್ಣತಾ ಸರ್ವತಾ ಶಾಸ್ತ್ರ ಪ್ರಮಾಣ ಅದಕ್ಕೆ ಇಲ್ಲ, ಅದಕ್ಕೇನು ದೋಷ ಸಹ ಇಲ್ಲ, ತಿಂದ್ರು ಏನು ದೋಷ ಸಹ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಬ್ರು ಹೇಳ್ತಾರೆ ತಿನ್ನಬಾರ್ದು, ಕೆಲವೊಬ್ರು ಅವ್ರವ್ರ ವಿಚಾರಗಳು ಬೇರೆ ಬೇರೆ ಇದಾವ. ಈ ಪ್ರಕಾರ ಅದಕ್ಕೆ ಕೆಲವೊಬ್ರು ತಗೋತಾರೆ, ಕೆಲವೊಬ್ರು. ಆಮೇಲೆ ಬದನೆಕಾಯಿ ಇದೆಯಲ್ಲ, ಬದನೆಕಾಯಿದು ಬೀಜ ತೆಗಿಲಿಕ್ಕೆ ಬರಲ್ಲ, ಬದನೆಕಾಯಿದು ಬೀಜ ತೆಗಿಲಿಕ್ಕೆ ಬರಲ್ಲ. ಅದಕ್ಕೆ ಅದನ್ನ ಅಭಕ್ಷ ಅಂತ ಸರ್ವತ ಅದನ್ನ ತ್ಯಾಗ ಮಾಡಿಬಿಟ್ರು ಬದನೆಕಾಯಿಗಳನ್ನ. ಈಗ ನೀವು ಹಲಸು ಅಂತಂದ್ರಿ, ಹಲಸದು ಕೂಡ ಎರಡೂ ಪ್ರಕಾರದ ಪ್ರಮಾಣ ಬರುತ್ತೆ, ಎರಡೂ ಪ್ರಕಾರದ ಬರುತ್ತೆ. ಇಲ್ಲಿ ಹಲಸಗೆ ನಿಮ್ಮದು ಏಕೇಂದ್ರಿಯ ಜೀವ, ನಿಗೋಧಿಕಾಯಿಕ ಜೀವಿಗಳು ಬಹಳಷ್ಟು ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕಂತಂದ್ರೆ ಹಲಸು ಅಂಟು ಇರುತ್ತೆ, ಅದು
ಹಲಸು ಅಂಟಿರುತ್ತೆ, ಅದನ್ನು ನೀವು ಬಿಚ್ಚಿದ್ರೆ ಅಂದ್ರೆ ಹೋಳಿದ್ರೆ ಅಂತಂದ್ರೆ ಅದನ್ನ ಬೇರೆ ಮಾಡಿದ್ರೆ ಅಂತಂದ್ರೆ ಅದರಲ್ಲಿ ಅನೇಕ ಕ್ರಿಮಿಗಳು ಉತ್ಪನ್ನ ಆಗುವಂತ ಸ್ಥಾನ ಅಂತ ಹೇಳ್ತಾರೆ. ಅದನ್ನ ಬಿಚ್ಚೋಕ್ಕಿಂತ ಮೊದಲು ನೀವು ಅದು ತಿನ್ಲಿಕ್ಕೆ ಯೋಗ್ಯ, ಬಿಚ್ಚಿದ ನಂತರ ಕೆಲವೊಂದು ಸಮಯದಲ್ಲಿ ಅದರಲ್ಲಿ ಅನೇಕ ಕ್ರಿಮಿಗಳು ಉತ್ಪನ್ನ ಆಗ್ತಾವ ಅನ್ನುವಂಥ ಕಾರಣದಿಂದ ಅದನ್ನ ಮುಟ್ಟಬಾರ್ದು, ಅದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಜಿಗುಟು ಪದಾರ್ಥ ಎಲ್ಲಿದೆ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಜೀವ ಜಂತುಗಳು ಉತ್ಪನ್ನ ಆಗ್ತಾವ ಅನ್ನುವಂಥ ಪದಾರ್ಥದಿಂದ ಅದರಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಕೆಲವೊಬ್ರು ತಗೊಳ್ತಾರೆ, ಅದು ಅವ್ರವ್ರಿಗೆ ಬಿಟ್ಟುಕೊಟ್ಟ ವಿಷಯ, ಅದ್ರ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಸರ್ವತ ಅಭಕ್ಷ ಅಂತ ಹೇಳಿಲ್ಲ, ಕೆಲವೊಬ್ರು ತಗೊಳ್ತಾರೆ, ಕೆಲವೊಬ್ರು ಬಿಡ, ಅವ್ರವ್ರ ವಿಚಾರ ಪ್ರಕಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಸೀಬೆನಂದ್ರೆ ಪೇರುಕಾಯಿ, ಅದೇ ಪೇರುಕಾಯಿ ತಗೊಳ್ಬಹುದು. ಅದ್ರ ಒಳಗಡೆ ಗರಿ ಇದೆಯಲ್ಲ, ಗರಿ ತೆಗೆದಿಟ್ಟು ಹೊರಗಡೆದಷ್ಟೇ ತಿಂತಾರೆ ಕೆಲವೊಬ್ರು ತಿಂತಿರ್ತಾರೆ. ಈ ಪ್ರಕಾರ हाँ आने पर यदि इन्हें न निकाल सके तो आहार छोड़ देना चाहिए. ಇವೆಲ್ಲ ಆಹಾರ ಬಿಡಬೇಕು ಅಂತ ಹೇಳ್ತಾರೆ. ಸಮಸ್ತ ಅಂತರಾಯ ಸಿದ್ಧ ಭಕ್ತಿ करने के बाद ಪ್ರಾರಂಭ होते हैं. ಎಲ್ಲ ಇವೇನು ಅಂತರಾಯಗಳಿದಾವಲ್ಲ, ಇವು ನಿನ್ನೆ ಹೇಳಿದ್ ನಾನು, ಸಿದ್ಧ ಭಕ್ತಿ ಹೇಳಿದ ನಂತರನೇ ಅಂತರಾಯಗಳು ಪ್ರಾರಂಭ ಆಗ್ತಾವ, ಅಲ್ಲಿವರೆಗೆ ಇಲ್ಲ. ನಿಮಗೇನಂಗ ಅಂತರಾಯದ ನಿಮಗೆ ಅಲ್ಲಿ ಏನಾದ್ರು ಕಾಣಿಸ್ತಾ ಇದೆ, ಅಂತರ ಆಗುವಂತ ಸಂದರ್ಭ ಕಾಣಿಸ್ತಾ ಇದೆ ಅಂತಂದ್ರೆ ಇನ್ನು ಸಿದ್ಧ ಭಕ್ತಿ ಹೇಳೋದಕ್ಕಿಂತ ಮುಂಚೆ ಮತ್ತೆ ನೀವು ಮುದ್ರೆ ಹಿಡ್ಕೊಂಡು ಬೇರೆ ಊರಿಗೆ ಬೇರೆ ಚೌಕಕ್ಕೆಲ್ಲ ಹೋಗಬಹುದು ಅಂತ ನಿನ್ನೆ ಹೇಳಿದ್ ನೋಡ್ರಿ. ಆ ರೀತಿ ಅಂತ ತಿಳ್ಕೊಳ್ಬೇಕಿಲ್ಲಿ. 32 ಅಂತರಾಯ ಕೋನ್ ಸೆ ಹೇ, 32 ಅಂತರಾಯಗಳು ಹೇಳಿದ್ರ. 30 ಅಂತರಾಯಗಳು ಯಾವ್ಯಾವ ಇದಾವ ಅಂತ ಕೇಳಿದಾಗ ಹೇಳ್ತಾರ, ಕಾಕ, ಅಮೇಧ್ಯ, ವಮನ, ರೋಧನ, ರುಧಿರ, ಅಶ್ರುಪಾತ, ಆಮೇಲೆ ಜಾನ್ವಗ ಪರಾಮರ್ಶ, ಜಾನು ಪರಿವ್ಯತಿಕ್ರಮ, ಆಮೇಲೆ ನಾಮ್ಯ ದೋ ನಿರ್ಗಮನ, ಪ್ರತ್ಯಾಖ್ಯಾನ, ಸೇವನ, ಜಂತುವಧ, ಕಾಕಾದಿ ಪಿಂಡಹರಣ, ಪಿಂಡಪತನ, ಪಾನೋ ಜಂತುವಧ, ಮಾಂಸಾದಿ ದರ್ಶನ, ಉಪಸರ್ಗ, ಪಾದಾಂತರೇ ಜೀವಗಮನ, ಭಾಜನ ಸಮಪಾತ, ಉಚ್ಚಾರ, ಪ್ರಸವನ, ಅಭೋಜ್ಯ ಗ್ರಹ ಪ್ರವೇಶ ಅಂತ ಹೇಳಿದ್ರು. ಇದು ಒಂದು ಬಹಳ ಒಳ್ಳೆ ವಿಷಯ ಇದರಲ್ಲಿ. ಆಮೇಲೆ ಪತನ, ಉಪವೇಶನ, ಸದಂಶ, ಭೂಮಿ ಸ್ಪರ್ಶ, ನಿಷ್ಠೀವನ, ಉದರ ಕ್ರಿಮಿ ನಿರ್ಗಮನ, ಅದತ್ತ ಗ್ರಹಣ, ಪ್ರಹಾರ, ಗ್ರಾಮದಾಹ, ಪಾದೇನ ಕಿಂಚಿತ ಗ್ರಹಣ, ಕರೇನ ಕಿಂಚಿತ ಗ್ರಹಣ, ಪಾದೇನ ಕಿಂಚಿತ ಗ್ರಹಣ, ಕರೇನ ಕಿಂಚಿತ ಗ್ರಹಣ. ಇವು ಬಹಳ ಒಳ್ಳೆ ಒಳ್ಳೆ ಉದಾಹರಣೆಗಳಿದಾವೆ ಇದರಲ್ಲಿ. ಪ್ರಥಮ ಯಾವ್ದು ಹೇಳಿದ್ರು, ಕಾಕ ಅಂದ್ರೆ ಏನಂದ್ರೆ, ಗಮನ ಕರ್ತೆ ಹುವೆ ಯಾ ಸ್ಥಿತ್ ಹುವೆ ಮುನಿ ಕೆ ऊपर यदि काक वक आदि पक्षी बीट कर देवे तो यह काक नाम का अंतराय है. ಮುದ್ರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮುದ್ರೆ ಹಿಡ್ಕೊಂಡು ಹೋಗ್ತಾ ಇರುವಾಗ ಅಥವಾ ನೀವು ಪಡಗಾನ ಮಾಡ್ತಾ ಇರುವಾಗ ಅಲ್ಲಿ ನಿಂತಿರ್ತಾರೆ. ಅವಾಗ ನಿಂತ ಸಮಯದಲ್ಲಿ ಮೇಲೆ ಯಾವ್ದಾದ್ರೂ ಒಂದು ಪಕ್ಷಿ ಬಂದು ಅಲ್ಲಿ ವೀಟ್ ಅಂದ್ರೆ ಏನೋ ವಿಷ್ಟ ಅಂದ್ರೆ ನಿಮ್ಮದು ಮಲ ಮೂತ್ರ ಆದಿ ವಿಸರ್ಜನೆ ಮಾಡ್ತಂದ್ರೆ ಅದ್ ಮೈ ಮೇಲೆ ಬಂದು ಬಿತ್ತಂದ್ರೆ ಅದೇನ್ ಮಾಡಕ್ ಹೇಳಿದಾರೆ, ಅಂತರಾಯ ಮಾಡಕ್ ಹೇಳಿದಾರೆ. ಇದು ಪ್ರಥಮ ಅಂತರಾಯ. ಎರಡನೇದ ಅಂತರಾಯ ಏನ್ ಹೇಳ್ತಾರೆ ಅಂದ್ರೆ ಅಮೇಧ್ಯ ಅಂತರಾಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, ಅಸೂಚಿ ಪದಾರ್ಥ ವಿಷ್ಟ ಆದಿ ಸೆ ಯದಿ ಪೇರ್ ಲಿಪ್ತ ಹೋ ಜಾಯೆ ತೋ ಅಮೇಧ್ಯ ನಾಮಕ ಅಂತರಾಯ ಹೇ. ನಡ್ಕೊಂತ ಹೋಗ್ತಾ ಇರುವಾಗ ಏನಾದ್ರೂ ಒಂದು ಗಲೀಜ್ ಕಾಲಿಂದ ತುಳಿದ್ರಂತಂದ್ರೆ ಅದು ಸಹ ಅಂತರಾಯ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. वमन यदि स्वयं को वमन हो जाए तो वमन नाम का अंतराय है. ಆಹಾರ ತಗೊಳ್ತಾ ಇರುವಾಗ ವಾಮೆಂಟ್ ಆಯ್ತಂತಂದ್ರೆ ಅಲ್ಲಿಯೂ ಸಹ ಅಂತರಾಯ ಮಾಡ್ಲಿಕ್ಕೆ ಹೇಳಿದ್ದಾರೆ. ರೋಧನ ಅಂತಂದ್ರೆ ಏನು, ಯದಿ कोई उस समय रोक दे, रोधन यदि कोई उस समय रोक दे या पकड़ ले तो रोधन नाम का अंतराय है. ಯಾರಾದ್ರೂ ಬಂದು ನಿಮ್ಮನ್ನ ತಡೆದ್ರು, ಹೋಗಬೇಡಿ ಮುಂದೆ, ಇಲ್ಲಿಂದ ಆಹಾರಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ಮುಂದಿಂದ ಹೋಗಬೇಡಿ, ನಮ್ಮ ಓಣಿಲಿಂದ ಹೋಗಬೇಡಿ, ಈ ದಾರಿಯಿಂದ ಹೋಗಬೇಡಿ ಅಂತ ಯಾರಾದ್ರೂ ಅಡ್ಡ ಆದ್ರು ಅಥವಾ ಯಾರಾದ್ರೂ ನಿಮ್ಮನ್ನ ಹಿಡ್ಕೊಂಡ್ರಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಅಂತರಾಯ ಮಾಡಬೇಕು ಅಂತ ಹೇಳಿದ್ರೆ. रुधिर ಅಂತಂದ್ರೆ यदि अपने या अन्य के शरीर से रुधिर निकलता हुआ दिख जाए तो यह रुधिर नाम का अंतराय है.
ನಿಮ್ಮ ಶರೀರ ಇರಲಿ ಅಥವಾ ಇನ್ನೊಬ್ಬರ ಶರೀರದಿಂದ ಬ್ಲಡ್ ಬರ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಂತಂದ್ರೆ ಅದು ಸಹ ಏನ್ ಮಾಡಬೇಕು, ಅಂತರಾಯ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಅಶ್ರುಪಾತ. ಅಶ್ರುಪಾತ್ ಅಂದ್ರೆ ಏನು? ಅಶ್ರುಪಾತ್ ಅಂದ್ರೆ दुख से यदि अपने अथवा पास में स्थित किसी अन्य के भी अश्रु आ जावे तो अश्रुपात नाम का अंतराय है. ದುಃಖದ ಸಂದರ್ಭದಲ್ಲಿ, ಸಂತೋಷ ಸಂದರ್ಭದಲ್ಲಿ ಕೆಲವರು ತಾಯಿಂದರ ಕಣ್ಣಲ್ಲಿ ನೀರು ಬರ್ತಿರ್ತಾವ. ಆಹಾರ ಬಹಳ ಚೆನ್ನಾಗಾಯ್ತು, ಬಹಳ ನನ್ನ ಮುನಿಗಳು ನಮ್ಮ ಮನೆಗೆ ಬಂದ್ರು ಅನ್ನೋಂತ ಆ ಸಂತೋಷದಿಂದ ಆನಂದದಿಂದ ಕಣ್ಣಲ್ಲಿ ನೀರು ಬರ್ತಾವ, ಆ ಅಂತರಾಯ ಅಂತ ಹೇಳಲ್ಲ. ದುಃಖಪೂರ್ವಕ, ವೇದನೆ ಪೂರ್ವಕ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರ್ತಾ ಇದಾವ ಅಥವಾ ಮುನಿಗಳಿಗೆ ಕಣ್ಣಲ್ಲಿ ನೀರು ಬರ್ತಾ ಇದಾವ, ಆ ಸಮಯದಲ್ಲಿ ಅಶ್ರುಪಾತ ಅಂತರಾಯ ಅಂತ ಹೇಳ್ತಾರ. ಈ ಪ್ರಕಾರ ಸಂತೋಷ ನನ್ನ ಮನಸ್ಸಲ್ಲಿ ಬಂತು, ಪ್ರಶ್ನೆ ಬಂತು, ಮುನಿಗಳಿಗೆ ಕಣ್ಣಲ್ಲಿ ನೀರು ಬರ್ತಾವ. ದುಃಖದ ಪೀಡೆ, ಏನಾದ್ರು ನೋವು, ಏನಾದ್ರೂ ಒಂದು ಇರ್ತಾವ ಸಂದರ್ಭಗಳು ಬಂದಾಗ ಕಣ್ಣಲ್ಲಿ ನೀರು ಬರ್ತಿರ್ತಾವ. ಆ ಸಂದರ್ಭದಲ್ಲಿ ದುಃಖದಿಂದ ಕಣ್ಣಲ್ಲಿ ನೀರು ಬಂದ್ರೆ ಅಲ್ಲಿ ಅಂತರಾಯ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ. ಆಮೇಲೆ ಜಾಣವದ ಪರಾಮರ್ಶ ಅಂತ ಹೇಳ್ತಾರೆ ಇಲ್ಲಿ. ಜಾಣವದ ಅಂದ್ರೆ ಇದು ಮೊಣಕಾಲ ಕೆಳಗಡೆ. घुटनों से नीचे का भाग यदि हाथ से स्पर्श हो जाए तो ಜಾಣವದ ಪರಾಮರ್ಶ ಅಂತರಾಯ ಅಂತ ಹೇಳ್ತಾರೆ ಇಲ್ಲಿ. ಆಹಾರ ತಗೊಳ್ತಾ ಇರುವಾಗ ಈ ಕೈ ಕೆಳಗಡೆ, ಈ ಮೊಣಕಾಲದ ಕೆಳಗಡೆ ಎಲ್ಲಾದ್ರೂ ನಿಮ್ಮ ಸ್ಪರ್ಶ ಆಯ್ತಂತಂದ್ರೆ ಅವಾಗ ಅದು ಕೂಡ ಅಂತರಾಯ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಇದು ಮುನಿಗಳಿಗಲ್ಲ, ಇದು ಶ್ರಾವಕರಿಗ. ನೀವು ಅದೇ ನಿಮ್ಮ ಮನಸ್ಸಲ್ಲಿ ಬಂತ ಪ್ರಶ್ನೆ, ಅದಕ್ಕೆ ನಾನು ರಪ್ಪ ಅಂತ ಅದ್ರ ಉತ್ತರ ಹೇಳ್ಬಿಟ್ಟೆ ನಾನು. ಕೆಲವೊಬ್ಬರು ಕೆರ್ಕೊಳ್ಳಕ್ಕೆ ಕೈ ಕೆಳಗಡೆ ಮಾಡ್ಕೊಂಡ್ಬಿಡ್ತಾರ, ಏನೋ ಕಾಲಿಗೇನೋ ಬಂದಿದೆ ಅಂತ ಮುಟ್ಕೊಂಡ್ಬಿಡ್ತಾರ, ಕಾಲು ಮುಟ್ಕೊಳ್ತಾರ. ಇದು ಏಕಂದ್ರೆ ಮೊಣಕಾಲದ ಕೆಳಗಡೆ ಅಶುದ್ಧವಾದ ಸ್ಥಾನ ಅಂತ ಹೇಳ್ತಾರೆ. ಅದನ್ನ ಸ್ಪರ್ಶ ಮಾಡಿ ಆಹಾರ ಎಲ್ಲ ಕೊಡಬಾರ್ದು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಜಾನು ಪರಿ ವ್ಯತಿಕ್ರಮ ಅಂತ ಬರುತ್ತೆ. ಅದು घुटने से ऊपर के अवयवों का स्पर्श हो जावे यह ಜಾನು ಪರಿ ವ್ಯತಿಕ್ರಮ ಅಂತರಾಯ ಅಂತ ಹೇಳ್ತಾರ. ಇಲ್ಲೇನಂತಂದ್ರೆ ಈ ಘುಟನೆ, ಮೊಣಕಾಲದ ಮೇಲೆ ಭಾಗದಲ್ಲಿ ನಿಮ್ಮ ಕೈ ಸ್ಪರ್ಶವಾದರೆ ಅವಾಗ ನೀವು ಅಂತರಾಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ನಾಭ್ಯ ಧೋನಿ ಗರ್ಮನ ಅಂತ ಹೇಳ್ತಾರೆ ಇಲ್ಲಿ. ನಾಭಿ ಸೆ ನೀಚೆ ಮಸ್ತಕ್ ಕರ್ಕೆ ಯದಿ ನಿಕಲ್ನಾ ಪಡ ಜಾಯೆ ತೋ ಅದು ಅಂತರಾಯ ಅಂತ ಹೇಳ್ತಾರೆ ಇಲ್ಲಿ. ಕೆಲವೊಂದು ವಿಧಿ ಹಿಡ್ಕೊಂಡು ಹೋತಿರ್ತಾರೆ, ಮುದ್ರೆ ಹಿಡ್ಕೊಂಡು ಹೋತಿರ್ತಾರೆ. ಇದಿರುತ್ತೆ, ಏನಾದ್ರು ನೀವು ತಂತಿ ಬೇಲಿ ಹಾಕಿರ್ತೀರಾ ಅಥವಾ ಏನೋ ಈಗ ಅಡ್ಡ ಇರುತ್ತೆ, ಕೆಳಗಡೆ ಬಗ್ಗಿ ಹೋಗ್ಬೇಕಂತ ಸಂದರ್ಭಗಳಿರ್ತಾವ. ಅಂತ ಸಂದರ್ಭದಲ್ಲಿ ಇದನ್ನ ಹಿಡ್ಕೊಂಡು ಈ ನಿಮ್ಮ ನಾಭಿಗಿಂತ ಕೆಳಗಡೆ ನಿಮ್ ತಲೆ ಆಗಿ ಪಾಸ್ ಆಗಿ ಹೋಗೋದಿತ್ತಂದ್ರೆ ಅದು ಅಂತರಾಯ ಅಂತ ಹೇಳ್ತಾರ ಈ ಪ್ರಕಾರ. ಆಮೇಲೆ ಪ್ರತ್ಯಾಖ್ಯಾನ ಸೇವನ, जिस वस्तु का त्याग है उसका भक्षण हो जावे तो ಪ್ರತ್ಯಾಖ್ಯಾನ ಸೇವನ ನಾಮ का ಅಂತರಾಯ. ಯಾವ್ದು ತ್ಯಾಗ ಇರುವಂತ ವಸ್ತು ನಿಮ್ಮ ಕೈಯಲ್ಲಿ ಬಂತು ಅದು ಅಂತರಾಯ ಮಾಡ್ಲಿಕ್ಕೆ ಹೇಳಿದಾರ. ಆಮೇಲೆ ಜಂತು ವಧ, ಇಲ್ಲಿ 2 ಪ್ರಕಾರದ ವಿಷಯಗಳು ಬರ್ತಾವೆ ಇದರಲ್ಲಿ. ನಿಮ್ಮ ತ್ಯಾಗ ಇರುವಂತ ವಸ್ತು ಕೈಯಲ್ಲಿ ಬಂದ್ರೆ ಕೆಲವೊಬ್ಬರು ಶಕ್ತಿ ಅಂದ್ರೆ ಅವರಿಗೆ ಅಂತರಾಯ ಮಾಡುವಂತ ಕೆಪಾಸಿಟಿ ಇದೆ, ಅವ್ರು ಅದನ್ನ ಅಂತರಾಯ ಮಾಡಬಹುದು ಕೈಯಲ್ಲಿ ಬಂದ ತಕ್ಷಣ. ಅಥವಾ ಬಾಯಲ್ಲಿ ಬಂದ ತಕ್ಷಣ, ಇಲ್ಲಿ ಹೇಳಿದೇನಂದ್ರ ಪ್ರತ್ಯಾಖ್ಯಾನ ಸೇವನ ಅಂತ ಹೇಳಿದಾರೆ ಇಲ್ಲಿ. ಸೇವನದ 2 ಪ್ರಕಾರದ ವಿಚಾರಗಳು ಬರ್ತವೆ ಇಲ್ಲಿ. ಪ್ರತ್ಯಾಖ್ಯಾನ ಇರುವಂತ ವಸ್ತು ಪಾರ್ಶ್ವತನ ಎಲ್ಲೇಂತು ಬಾಯಲ್ಲಿ ಬಂತಂದ್ರೆ ಅಂತರಾಯ ಮಾಡಕ್ ಹೇಳಿದಾರ. ಕೈಯಲ್ಲಿ ಬಂತಂದ್ರೆ ಅದನ್ನ ಕೆಳಗಡೆ ಬಿಟ್ಟು, ಶಕ್ತಿಹೀನ ಇದ್ದವ್ರು ಕೆಲವೊಬ್ಬರಿಗೆ ಅಂದ್ರೆ ಪರಿಸ್ಥಿತಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತ ಸಾಧುಗಳು ಅದನ್ನ ಪ್ರತ್ಯಾಖ್ಯಾನ ಬರುವಂತ ವಸ್ತು ಕೈಯಲ್ಲಿ ಬಂದ್ರೆ ಅದನ್ನ ತ್ಯಾಗ ಮಾಡಿ ಅವ್ರು ಸೇವನೆ ಕೈಯಿಂದ ಕೆಳಗಡೆ ಬಿಟ್ಟು ಅದು ಮತ್ತೆ ಬೇರೆ ಪದಾರ್ಥ ಸೇವನೆ ಮಾಡ್ಕೊಳ್ತಾರೆ ಅಂತ ಇಲ್ಲಿ 2 ಪ್ರಕಾರ ಹೇಳ್ತಾರೆ ಇಲ್ಲಿ. ಜಂತು ವಧ ಅಂತ ಬರುತ್ತೆ ಇಲ್ಲಿ. यदि अपने से या किसी अन्य के द्वारा सामने किसी जंतु का वध हो जावे तो जंतु वध ಅಂತರಾಯ है. ಮುದ್ರೆ ಹಿಡ್ಕೊಂಡು ಹೋಗ್ತಾ ಇರುವಾಗ ಅಥವಾ ಆಹಾರ ತಗೊಳ್ತಾ ಇರುವಾಗ ನೀವು ಶ್ರಾವಕರು ಹಿಂದೆ ಮುಂದೆ ಆಚೆ ಈಚೆ ಓಡಾಡ್ತಿರ್ತೀರ, ಕೆಳಗಡೆ ಏನಾದ್ರು ಜಂತು ಕ್ರಿಮಿಗಳು, ಇರುವೆಗಳು, ಅವು ಇವೆಲ್ಲ ಇರ್ದಿರ್ತಾವ, ಅದ್ರದ್ದು ಹಿಂಸೆ ಆಗ್ತಾ ಇದ್ದಾರೆ, ತುಳಿತಾ ಇದ್ದಾರ, ಸಾಯಿಸ್ತಾ ಇದ್ದಾರ, ಅಂತಹ ಸಂದರ್ಭದಲ್ಲಿ ಅಂತರಾಯ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಕಾಕಾದಿ ಪಿಂಡಹರಣ, ಈಗ ಬಂತು ನೋಡ್ರಿ, ಕಾಕ ಆದಿ ಪಿಂಡಹರಣ ಏನಂತ ಹೇಳ್ತಾರೆ ಅಂತಂದ್ರೆ, ಯದಿ ಕೋವೆ ಅಂದ್ರೆ ಕಾಗೆ ಆದಿ ಪಕ್ಷಿಗಳು हाथ से ग्रास ग्रहण कर लेवे तो ಕಾಕಾದಿ ಪಿಂಡಹರಣ ಅಂತರಾಯ ಹೇ. ಕೈಯಲ್ಲಿ ಇರುವಂತ ಏನಾದ್ರು ಪದಾರ್ಥ ಇದೆ, ಪಕ್ಷಿಗಳು ಬಂದು ಕೈಯಿಂದ ಪದಾರ್ಥವನ್ನು ಎತ್ತುಕೊಂಡು ಬಿಟ್ಟಂದ್ರೆ ಅದು ಅಂತರಾಯ. ಅಥವಾ ಯಾರಾದ್ರೂ ಶ್ರಾವಕರು ಕೂಡ ಆಹಾರ ಹಾಕಿ ಕೈಗೆ ಸ್ಪರ್ಶ ಆಗಿದೆ, ಕೈಯಲ್ಲಿದೆ, ಆ ಕೈಯಿಂದ ಮತ್ತೆ ಎತ್ಕೊಂಡ್
ತಗೊಂಡ್ಬಿಟ್ರಂದ್ರೆ ಅದು ಸಹ ಅಂತರಾಯ ಮಾಡಲಿಕ್ಕೆ ಹೇಳಿದ್ದಾರೆ. पिंड पतन, यदि आहार करते हुए अपने पानी पात्र से पिंड ग्रास मात्र का पतन हो जावे तो पिंड पतन अंतराय है. पिंड पतन अंतर ಅಂದ್ರೆ ಏನು? पिंड पतन ಅಂತಂದ್ರೆ यदि आहार करते हुए अपने पानी पात्र से, पानी पात्र ಅಂದ್ರೆ ಇದು, ಇದಕ್ಕೆ ಪಾನಿ ಪಾತ್ರ ಅಂತ ಹೇಳ್ತಾರ. ಆಹಾರ ಮಾಡ್ತಾ ಇರುವಾಗ ಈ ಪಾನಿ ಪಾತ್ರದಿಂದ ಪಿಂಡ ಅಥವಾ ಗ್ರಾಸ, ಪಿಂಡ ಅಂದ್ರೇನೆ ಗ್ರಾಸ್ ಅಂತ ಹೇಳ್ತಾರೆ. ಗ್ರಾಸ್ ಅಂದ್ರೆ ತುತ್ತು. ಈ ಅನ್ನ ಏನಿದೆ ಕೈಯಲ್ಲಿ, ರೊಟ್ಟಿ ಇರ್ಲಿ ಅನ್ನ ಇರ್ಲಿ ಏನು ಹಾಕಿರ್ತೀರಾ, ಅದು ಪತನ ಆಯ್ತು. ಪತನ ಅಂದ್ರೆ ಕೈಯಿಂದ ಕೆಳಗಡೆ ಸಂಪೂರ್ಣ ರೂಪದಲ್ಲಿ ಕೆಳಗಡೆ ಬಿತ್ತದು, ಅವಾಗ ಸಹ ಅಂತರಾಯ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಮೊನ್ನೆ ಅದು ಅಜ್ಜಿ ನೋಡಿರೋದು, ಅವರು ಕಣ್ಣಿಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾರಲ್ಲ, ಅವರು ಎರಡು, ನೀವು ಅದೇನೋ ಪುಣ್ಯ ಏನೋ ಪುಣ್ಯ ಅಂತಂದ್ರೆ 2 ಗ್ರಾಸ ಚಪಾತಿ ಇತ್ತು ಅದರಲ್ಲಿ, ಅವ್ರು 2 ಕೊಡ್ತಾ ಇರುವಾಗ ಹಿಂಗ್ ಬಿಟ್ಬಿಟ್ರು. ಒಂದು ಕೆಳಗಡೆ ಬಿತ್ತು, ಒಂದು ಕೈಯಲ್ಲಿ ಬಿತ್ತು. ಅವೆರಡೂ ಕೆಳಗಡೆ ಬೀಳ್ತಿದ್ರೆ ಅಂತರಾಯ. ಯಾವತ್ತು 2 ಕೆಳಗಡೆ ಬೀಳ್ತಿತ್ತಂದ್ರೆ ಅಂತರಾಯ, ಒಂದು ಕೈಯಲ್ಲಿ ಉಳಿತು, ಒಂದು ಕೆಳಗಡೆ ಬಿತ್ತು, ಅದಕ್ಕೆ ಬಚಾವಾದ್ವಿ. ಇಲ್ಲದ್ರೆ ಹಾಗೂ ಎಲ್ಲ ಕೆಳಗಡೆ ಬಿತ್ತಂದ್ರೆ ಅಂತರಾಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪಿಂಡ ಪತನ ಅಂತರಾಯ ಅಂತ ಹೇಳ್ತಾರೆ. ಇಲ್ಲಿ 1 ಗ್ರಾಸ್ ಅಂತಂದ್ರೆ 1008 ಅಕ್ಕಿ ಕಾಳದ 1 ತುತ್ತು. ಸರಿ ಅಲ್ಲ? ಅಲ್ಲ, ಇಲ್ಲಿ ಗ್ರಾಸ್ ಅಂತ ಇಲ್ಲಿ ಹೇಳುವಾಗ ಹಿಂದೆ ಹೇಳಿದರೆ 1 ಗ್ರಾಸ್ ಅಂತಂದ್ರೆ 1008 ಅಕ್ಕಿ ಕಾಳದ 1 ಗ್ರಾಸ್, ಅದು ತುತ್ತು. 32 ತುತ್ತನ್ನು ತಿನ್ಲಿಕ್ಕೆ ಹೇಳಿದಾರೆ ಮುನಿಗಳಿಗೆ. 32 ತುತ್ತ ತಿನ್ಲಿಕ್ಕೆ ಹೇಳಿದಾರೆ. ಅದಕ್ಕಿಂತ ಕಡಿಮೆ ತಿನ್ನಬಹುದು, ಜಾಸ್ತಿ ತಿನ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ 1 ತುತ್ತು ಅಂದ್ರೆ ಎಷ್ಟು? 1008 ಅಕ್ಕಿ ಕಾಳದ 1 ತುತ್ತು ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಅಷ್ಟೇನೋ? ಆಮೇಲೆ ಪಾನೋ ಜಂತು ವಧ ಅಂತ ಹೇಳ್ತಾರೆ. ಯದಿ ಆಹಾರ ಕರ್ತೆ ಹುವೆ ಕೆ पानी पुट में कोई जंतु स्वयं आकर मर जावे तो पानो जंತು ವಧ ಅಂತ ಹೇಳ್ತಾರೆ. ಆಹಾರ ಮಾಡ್ತಾರೋ ಕೆಳಗಡೆ ಪಾತ್ರೆ ಇಟ್ಟಿರ್ತೀರಿ ನೋಡ್ರಿ, ಆ ಪಾತ್ರದಲ್ಲಿ ಯಾವ್ದಾದ್ರು ಒಂದು ಬಂದು ಹುಳ ಬಂದು ಬಿದ್ದು ಸತ್ತು ಹೋಯ್ತಂದ್ರೆ ಅದು ಸಹ ಅಂತರಾಯ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಬಹಳ ಗಮನ ಇರಬೇಕು ಅಂತ ಹೇಳ್ತಾರೆ ಎಲ್ಲ ಕಡೆಯಲ್ಲಿ ಆಹಾರ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ನಿನ್ನೆ ಹೇಳಿದೆ ನೋಡ್ರಿ, ಯಾವುದು ಸೋಲಾ ಅಂದ್ರೆ 16 ಪ್ರಕಾರದ ವಿಧಿಗಳು ಇರಬೇಕು ನಿಮ್ಮ ಹತ್ರ. 16 ಪ್ರಕಾರದ ನಿಮ್ಮ ಹತ್ರ ಅವೆಲ್ಲ ಗುಣಗಳಿರಬೇಕು. 9 ವಿಧಿಗಳು, 7 ಗುಣಗಳು, ಇವೆಲ್ಲ ಸಮೇತ ಇದರಲ್ಲಿ ಆಹಾರ ಕೊಡ್ಬೇಕಂತ ಹೇಳ್ತಾರ. ಆಮೇಲೆ ಮಾಂಸಾದಿ ದರ್ಶನ, ಮುದ್ರೆ ಹಿಡ್ಕೊಂಡು ಹೋಗ್ತಾ ಇರುವಾಗ ಅಥವಾ ಆಹಾರ ತಗೊಳ್ತಾ ಇರುವಾಗ ಹೊರಗಡೆ ಏನಾದರೂ ಮಾಂಸ ಯಾರಾದ್ರೂ ತಗೊಂಡು ಹೋಗ್ತಾ ಇದಾರೆ, ಅದರ ದರ್ಶನ ಆಯ್ತು, ಅದರ ದರ್ಶನ ಆದ್ರೆ ಸಹ ಏನ್ ಮಾಡಬೇಕು? ಅಂತರಾಯ ಮಾಡಬೇಕು. ಉಪಸರ್ಗ, ಯದಿ ದೇವಕೃತ ಆದಿ ಉಪಸರ್ಗ ಹೋ ಜಾವೆ ತೋ ಉಪಸರ್ಗ ನಾಮಕ ಅಂತರಾಯ ಹೇ. ಆಹಾರ ತಗೊಳ್ತಾ ಇರುವಾಗ ಹೋಗ್ತಾ ಇರುವಾಗ ದೇವಕೃತ ಉಪಸರ್ಗ, ದೇವತೆಗಳು ಬಂದು ಉಪಸರ್ಗ ಮಾಡ್ತಾರ, ಆ ಉಪಸರ್ಗದಿಂದ ಕೂಡ ಏನ್ ಮಾಡಬೇಕು? ಅಂತರಾಯ ಮಾಡಬೇಕು. ಪಾದಾಂತರೇ ಜೀವ, ಯದಿ पंचेंद्रिय जीव पैरों के अंतराल से निकल जावे तो पादांतराय जीव नाम का अंतराय है. पंचेंद्रिय जीव ಇದೆ ಅದು. ಆ ಪಂಚೇಂದ್ರಿಯ ಜೀವ ಈಗ ಆಹಾರಕ್ಕೆ ನಿಂತ್ಕೊಂಡಿದ್ದೀವಿ, ನಿಂತ್ಕೊಂಡಾಗ ಇಲಿ, ಹಲ್ಲಿ ಅಂದ್ರೆ ಏನದಕ್ಕೆ ಪಲ್ಲಿ ಏನಂತೀವಿ, ಅವು ಈ 2 ಕಾಲದ ಮಧ್ಯದಿಂದ ಹೋಗಿಬಿಟ್ಟಂದ್ರೂ ಕೂಡ ಅದೇನ್ ಮಾಡ್ಬೇಕು? ಅಂತರಾಯ ಮಾಡಬೇಕು. ಹಾವು, ಇವೆಲ್ಲ ಪಂಚೇಂದ್ರಿಯ ಜೀವಿಗಳು. ಈ ಪಂಚೇಂದ್ರಿಯ ಜೀವಿಗಳು ನಮ್ಮ ಕಾಲದ ಮಧ್ಯದಿಂದ ಹೋದ್ರೆ ಏನ್ ಮಾಡ್ಬೇಕು? ಅವಾಗ ಅಶೋಕನ ಅಂತರಾಯ ಮಾಡ್ಕೊಳ್ಬೇಕು. ಮನೆ ಹಾಕಿರ್ತೀವಿ, ಮನೆ ಕೆಳಗಡೆಯಿಂದ ಹೋದ್ರೂ ಅಂತರಾಯ. ಮನೆ ಈ ನಾವು ಮನೆ ಕೆಳಗಿಂದ ಹೋಗಿದ್ಯಾ ಮೇಲೆ ಹೋಗಿದ್ಯಾ ಗೊತ್ತಿರಲ್ಲ ಕೆಲವೊಂದ್ಸರ್ತಿ, ಅದಕ್ಕೆ ಅಲ್ಲಿಂದ ಪಾಸ್ ಆಗಿಬಿಟ್ರೆ ಅಂತರಾಯ ಅಂತ ತಿಳ್ಕೊಳ್ಬೇಕು. ಅದು 2 ಕಾಲದ ಮಧ್ಯದಿಂದ ಹೋದ್ರೆ ಅಂತರಾಯ ಅಂತ ತಿಳ್ಕೊಳ್ಬೇಕಿಲ್ಲಿ. ಆಮೇಲೆ ಪಾದಾಂತರಾಯ ಜೀವ ಆಯ್ತಾ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಭಾಜನ ಸಂಪಾತ್ ಅಂತ ಹೇಳ್ತಾರೆ ಇಲ್ಲಿ. ಅದರ ಅರ್ಥ ಏನಂತಂದ್ರೆ ಯದಿ ಆಹಾರ ದೇನೆ ವಾಲೆ ಕೆ ಹಾತ್ ಸೆ ಬರ್ತನ್ ಗಿರ್ ಜಾವೆ तो वह ಭಜನ ಸಂಪಾತ್ ನಾಮಕ ಅಂತರಾಯ ಹೇ. ಆಹಾರ ಕೊಡ್ತಾ ಇರುವಾಗ ಆಹಾರ ಕೊಡೋರು ಅಂತಾರ ಕೈಯಿಂದ ಏನಾದ್ರು ಪಾತ್ರೆ ಅದೆಲ್ಲ ಕೆಳಗಡೆ ಬಿತ್ತಂದ್ರೆ ಅಲ್ಲಿ ಏನ್ ಹೇಳಿದಾರ? ಧಡ ಬಡ ಬಿಸಾಡ್ತಿರ್ತಾರೆ ಹೆಂಗಸರಲ್ಲಿ ಒಳಗಡೆ. ನೋಡ್ಬೇಕು ಒಂದು ಸರ್ತಿ ಎಲ್ಲ ಕಡೆ ಇದೊಂದು ಬಹಳ ಕೆಟ್ಟ ಪರಿಸ್ಥಿತಿ ಅದು. ಅವಾಗ ಅಂತರಾಯ ಮಾಡ್ಕೊಳ್ಳಿಕ್ ಹೇಳಿದಾರೆ ನೋಡ್ರಿ. ಅದಕ್ಕೆ ನಾನು ಟೇಬಲ್ ಹತ್ರ ಯಾರಿಗೂ ಹೋಗ್ಲಿಕ್ಕೆ ಬಿಡಲ್ಲ. ಅಲ್ಲಿ ಟೇಬಲ್ ಹತ್ರ ಒಬ್ರು ಯಾರಾದ್ರೂ ಅಷ್ಟೇ ಇರಿ, ಎಲ್ಲರೂ ಹೋಗಿ ಕೈ ಹಾಕ್ತಿರ್ತಾರಲ್ಲ, ಅವ್ ಹಿಂದೆ ಮುಂದೆ ಎಳ್ದೆ ಮಾಡುವಾಗ ಏನಾದ್ರು ಬಿಸಾಡ್ ಬಿಡ್ತಾವ, ಕೆಳಗಡೆ ಚೆಲ್ಲಾಡ್ತಾರ, ಬಹಳ ವಿಕಲ್ಪ ಆಗ್ತಿರ್ತಾವ.
ಆಮೇಲೆ ಉಚ್ಚಾರ ಅಂತ ಬರುತ್ತೆ. ಯದಿ ಅಪ್ನೆ ಉದರ್ ಸೆ ಮಲ ಚ್ಯುತ್ ಹೋ ಜಾವೆ ತೋ ವಹ ಉಚ್ಚಾರ ನಾಮಕ ಅಂತರಾಯ ಹೇ. ಆಹಾರ ತಗೊಳ್ತಾ ಇರುವಾಗ ಕೆಲವೊಬ್ರಿಗೆ ಏನೋ ಡೈಜೆಷನ್ ಆಗಿರಲ್ಲ, ಏನೋ ಹೊಟ್ಟೆ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ರಿಗೆ ಏನೋ ಅದು ರೋಗ ಇರುತ್ತೆ. ಅಂತ ಸಂದರ್ಭದಲ್ಲಿ ಮಲ ವಿಸರ್ಜನೆ ಆಗಿಬಿಡುತ್ತೆ ಆಟೋಮೆಟಿಕ್. ಅಂತ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ಬೇಕಂತ ಹೇಳಿದಾರ, ಅಂತರಾಯ ಮಾಡ್ಕೊಳ್ಳಿಕ್ಕೆ ಹೇಳಿದಾರ. ಆಮೇಲೆ ಪ್ರಸವನ ಯದಿ ಅಪನೆ ಮೂತ್ರಾದಿ ಹೋ ಜಾವೆ ತೋ ಪ್ರಸವನ ನಾಮಕ ಅಂತರಾಯ, ಲಘು ಸಂಖ್ಯೆ ಆಗಿಬಿಡತ್ತೆ, ಒಂದು ಸರ್ತಿ ಗೊತ್ತಿಲ್ಲದೇನೆ ಆಗಿಬಿಡತ್ತೆ. ಆ ಸಂದರ್ಭದಲ್ಲಿ ಕೂಡ ಅಂತರಾಯ ಮಾಡ್ಲಿಕ್ಕೆ ಹೇಳಿದಾರ. ಆಮೇಲೆ ಅಭೋಜ್ಯ ಗೃಹ ಪ್ರವೇಶ ಅಂತ ಬಂತಿಲ್ಲಿ. ಯದಿ ಆಹಾರ ಹೇತು पर्यटन करते हुए मुनि का चांडाल आदि अभोज्य के घर में प्रवेश हो जावे तो अभोज्य गृह प्रवेश ನಾಮಕ ಅಂತರಾಯ ಹೇ. ಆಹಾರಕ್ಕಾದಿ ಹೋಗ್ತಾ ಇರುವಾಗ, ಪರ್ಯಟನ ಮಾಡ್ತಾ ಇರುವಾಗ ಮುನಿಕ ಚಾಂಡಾಲ ಆದಿ ಅಭೋಜ್ಯ ಘರ್ಮೆ, ಚಾಂಡಾಲ ಆದಿ ಅಭೋಜ್ಯ ಮನೆಯಲ್ಲಿ, ಅಲ್ಲಿ ಅಭೋಜ್ಯ ಅಂದ್ರೆ ಅಲ್ಲಿ ಆಹಾರ ತಗೊಳ್ಳಕ್ಕೆ ಅವಕಾಶನೇ ಇಲ್ಲ ಅಂತ ಮನೆಯಲ್ಲಿ ಇಲ್ಲದ್ರೆ ಪ್ರವೇಶವಾದರೆ ಅಭೋಜ್ಯ ಗೃಹ ಪ್ರವೇಶ ನಾಮಕ ಅಂತರಾಯ ಹೇ. ಅಂತಲ್ಲಿ ಏನ್ ಮಾಡಬೇಕು, ಅಂತರಾಯ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕು. ಯದಿ ಮೂರ್ಛಾ ಇನ್ನು ಪತನ ಅಂತ ಬಂತಿಲ್ಲಿ. ಯದಿ ಮೂರ್ಛಾ ಆದಿ ಸೆ ಅಪನಾ ಪತನ ಹೋ ಜಾವೆ ಅರ್ಥಾತ್ ಆಪ್ ಗಿರ್ ಪಡೆ ತೋ ಯ ಪತನ್ ನಾಮಕ ಅಂತರಾಯ ಹೇ. ಮೂರ್ಛೆ ಬರುತ್ತಲ್ಲ, ಏನ್ ತಿರುಗಿ ನೀವು ತಲೆ ಸುತ್ತು ಬಂದು ತಲೆ ಕತ್ಲೆ ಬರುತ್ತೆ. ಫಿಟ್ಸ್ ಅಲ್ಲ, ನೀವು ಎಲ್ಲಿ ಫಿಟ್ಸ್ ಹೋಗ್ತಾರೆ ಇವರು. ತಲೆ ಸುತ್ತು ಬೇರೆ, ಫಿಟ್ಸ್ ಬೇರೆ. ಫಿಟ್ಸ್ ಬೇರೆ, ಅದು ಚಕ್ಕರ್ ಅಂತ ಹೇಳ್ತೀವಿ ನಾವು ಅದಕ್ಕೆ, ಚಕ್ಕರಾಜ ಸಾಬ್. ಈ ರೀತಿ ತಲೆ ಸುತ್ತು ಬಂತು, ಬಿದ್ರು, ಆ ಸಮಯದಲ್ಲಿ ಅಂತರಾಯ ಮಾಡ್ಕೊಳ್ಳಿಕ್ಕೆ ಹೇಳಿದಾರೆ. ನೀವೆಲ್ಲ ಬಿದ್ರೆ ನಮಗೆ ಅಂತರಾಯ ಸಂಬಂಧ ಇಲ್ಲ. ನೀವದ ಬಿದ್ದು ಏನೋ ಗಾಯ ಆಯ್ತು, ಏನೋ ಬಹಳ ಸೀರಿಯಸ್ ಆಯ್ತು ಅಂದ್ರೆ ಅಂತರಾಯ ಮಾಡಕ್ ಹೇಳಿದಾರ. ನಾರ್ಮಲ್ ಆಗಿ ಎಲ್ಲರೂ ತಲೆ ಸುತ್ತು ಬಂದು ಬೀಳ್ತಾರ, ಅವಾಗ ಅಂತರಾಯ ಮಾಡ್ಬೇಕಂತ ಮುನಿಗಳಿಗೆ ಇಲ್ಲ. ಮತ್ತೆ ಹಂಗೆ ಯಾರು ಬಿದ್ದಾರ ಮತ್ತೆ ಅಂತರಾಯ ಮಾಡಿಲ್ಲ ಅಂತ ಅಂದಿರು ಮತ್ತೆ. ಹೌದು, ಬರ್ತಾವಲ್ಲ ವಿಷಯ ಕ್ಲಿಯರ್ ಮಾಡ್ಬೇಕಾಗತ್ತೆ ಈಗ. ಈ ಪ್ರಕಾರ ಉಪವೇಶನ್ ಅಂತ ಬಂತಿಲ್ಲಿ. ಉಪವೇಶನ್ ಆಹಾರ ಕರ್ತೆ ಬೈಟ್ ಜನ ಉಪವೇಶನ್ ನಾಮಕ ಅಂತರಾಯ ಹೇ. ಆಹಾರ ತಗೊಳ್ತಾ ಕೆಳಗಡೆ ಕೂತ್ ಬಿಡ್ತಾರೆ, ಕಾಲೆಲ್ಲ ಶಕ್ತಿ ಇಲ್ಲ ಅಥವಾ ಏನಾರು ಆಗಿರುತ್ತೆ, ಕೆಳಗಡೆ ಕೂತ್ ಬಿಡ್ತಾರ, ಅದು ಏನಾಗುತ್ತೆ ಅಂತರಾಯ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಸದಾಂಶ ಅಂತ ಬರುತ್ತೆ ಇಲ್ಲಿ. ಯದಿ ಆಹಾರ ಕರ್ತೆ ಸಮಯ ಕುತ್ತಾ ಕಾಟ ಖಾವೆ ತೋ ಸದಾಂಶ ನಾಮಕ ಅಂತರಾಯ. ಆಹಾರ ತಗೊಳ್ತಾವಾಗ ನಾಯಿ ಎಲ್ಲ ಬಂದಲ್ಲಿ ಕಚ್ತು, ಹಿಂಗ್ ಬಂದಲ್ಲಿ ಆಕ್ರಮಣ ಮಾಡ್ತು, ಮುಟ್ತು ಅಂದ್ರೆ ಕೂಡ ಅಂತರಾಯ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಭೂಮಿ ಸ್ಪರ್ಶ ಅಂತ ಬರುತ್ತೆ ಇಲ್ಲಿ. ಸಿದ್ಧ ಭಕ್ತಿ ಕರ್ ಲೇನೆ ಕೆ ಬಾದ್, ಸಿದ್ಧ ಭಕ್ತಿ ಆದ ನಂತರ ಯದಿ ಹಾತ್ ಸೆ ಭೂಮಿ ಕಾ ಸ್ಪರ್ಶ ಹೋ ಜಾವೆ ತೋ, ಸಿದ್ಧ ಭಕ್ತಿ ಆದ ನಂತರ ಎದ್ ನಿಂತ್ಕೊಳ್ಳುವಾಗ ಕೈ ಎಲ್ಲರೂ ಭೂಮಿಗೆ ತಾಗಿತ್ತಂದ್ರೆ, ಭೂಮಿಗೆ ಸ್ಪರ್ಶವಾಗಿ ಬಿಡ್ತಂದ್ರೆ ಅದಕ್ಕೆ ಏನ್ ಹೇಳಿದಾರ, ಅಂತರಾಯ ಅಂತ ಹೇಳಿದಾರ. ಅದಕ್ಕೆ ನೋಡಿ, ಅದು ಎತ್ತರದ ಮನೆ ಇದೆಯಲ್ಲ, ಆ ಎತ್ತರದ ಮನೆ ಇದ್ದಾಗ ನಾನು ಸಿದ್ಧ ಭಕ್ತಿ ಹೇಳಿನೇ ಎತ್ತಿತ್ಕೊಳ್ತೀನಿ. ಎತ್ತರದ ಮನೆ ಇಲ್ಲಾಗಿತ್ತಂದ್ರೆ ಸುಮ್ಮನೆ ನೀವು ಮನೆ ಹಾಕಿಬಿಟ್ಟಿದ್ರೆ ಅಂದ್ರೆ ನಾನು ಸಿದ್ಧ ಭಕ್ತಿ ಕೆಳಗಡೆ ಹೇಳಲ್ಲ. ಎದ್ ನಿಂತ್ಕೊಂಡ ನಂತರ ಆಮೇಲೆ ಕಾಯಸರ್ಗ ಮಾಡಿ ಸಿದ್ಧ ಭಕ್ತಿ ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ಈಗ ನಾನು ಸ್ವಲ್ಪ ಮೈ ದಪ್ಪ ಆಗಿದೆ, ಎಳುವಾಗ ಕೂತ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆ ಎಳುವಾಗ ನಾವು ಸ್ವಲ್ಪ ಕೈ ಊರಿನೇ ಹೇಳ್ಬೇಕಾಗ್ತಾ ಇದೆ ಮನೆ ಮೇಲೆ. ಈಗ ಆ ಕಾರಣ ಇದು ಇರಲೇಬಾರ್ದು, ನನ್ನ ದೋಷ ಇದು, ಕೈ ಊರಿ ಎಳ್ಳೇಬಾರ್ದು. ಅದಕ್ಕೆ ಎದ್ದು ನಿಂತ್ಕೊಂಡು ಜಪ ಹಾಕಿ ಆಮೇಲೆ ಸಿದ್ಧ ಭಕ್ತಿ ಹೇಳಿ ಆಹಾರ ತಗೊಳ್ತಾ ಇರ್ತೀವಿ. ಈ ಪ್ರಕಾರ ಅಂತ ಇಲ್ಲಿ ತಿಳ್ಕೊಳ್ಬೇಕಿಲ್ಲಿ. ಭೂಮಿ ಸ್ಪರ್ಶ, ಸಿದ್ಧ ಭಕ್ತಿ ಆದ ನಂತರ ಭೂಮಿ ಸ್ಪರ್ಶ ಮಾಡಿದ್ರೆ ಅಂತರಾಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಅಪನೇ ದೋಷಕ್ಕೂ ನಾವು ತಪ್ಪು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ತಪ್ಪುಗಳನ್ನ ನಾವು ಬಚ್ಚಿಡಬಾರ್ದು, ತಪ್ಪನ್ನ ಕ್ಲಿಯರ್ ಮಾಡ್ಲೇಬೇಕಿಲ್ಲಿ. ನಾವು ತಪ್ಪು ಮಾಡ್ತಿದೀವಿ ಅಂತಂದ್ರೆ ನಾವೇನು ಸಾಚಾಗಳಲ್ಲ, ನಾವು ತಪ್ಪಂದ್ರೆ ತಪ್ಪು ದೋಷಿಗಳವ. ಅದಕ್ಕೆ ಒಂದು ನಾವು ದಾರಿ ಹುಡುಕಿದೀವಿ. ಎದ್ ನಿಂತ್ಕೊಂಡ ನಂತರ ಭಕ್ತಿ ಹೇಳಿ, ಕುತ್ಕೊಂಡ ಭಕ್ತಿ ಹೇಳ್ಬೇಕಂತೇನಿಲ್ಲ, ಎದ್ ನಿಂತ್ಕೊಂಡ ನಂತರ ಸಿದ್ಧ ಭಕ್ತಿ ಹೇಳಿ ನೀವು ಆಹಾರ ಸ್ವೀಕಾರ ಮಾಡಬಹುದು ಅಂತ ಇಲ್ಲಿ ಬಂತಿಲ್ಲಿ ಈ ಪ್ರಕಾರ. ಆಮೇಲೆ ನಿಷ್ಠೀವನ ಅಂತ ಬಂತಿಲ್ಲ. ನಿಷ್ಠೀವನ ಅಂತಂದ್ರೆ ಏನ, ಯದಿ ಅಪ್ನೆ ಮುಖ ಸೆ ಥೂಕ ಕಫ ಆದಿ ನಿಕಲ್ ಜಾವೆ ತೋ ವಹ ನಿಷ್ಠೀವನ ನಾಮಕ ಅಂತರಾಯ ಹೇ. ಆಹಾರ ತಗೊಳ್ತಾ ಇರುವಾಗ ಬಾಯಿಂದ ಉಗುಳು ಹೊರಗಡೆ ಬಂತು ಅಥವಾ ಕಫ ಹೊರಗಡೆ ಬಂತು, ಈ ರೀತಿ ಏನಾದ್ರೂ ಆದರೆ ಕೂಡ ಏನ್ ಮಾಡ್ಬೇಕಂತ ಹೇಳಿದಾರ, ಅಂತರಾಯ ಮಾಡ್ಬೇಕಂತ ಹೇಳಿದಾರ. ಉದರ ಕೃಮಿ ನಿರ್ಗಮನ ಅಂತ ಬಂತಿಲ್ಲಿ. ಉದರ ಕೃಮಿ ನಿರ್ಗಮನ ಅಂತಂದ್ರೆ ಜಂತುಗಳಾಗಿರ್ತಾವ ನೋಡ್ರಿ ಹೊಟ್ಟೆಯಲ್ಲಿ.
ಹೊಟ್ಟೆಗಳ ಕ್ರಿಮಿಗಳಾಗಿರ್ತಾವ ಅವು ಆಟೋಮೆಟಿಕ್ ಉದರದಿಂದ ಹೊರಗಡೆ ಬಂದ್ಬಿಡ್ತಾವ. ಆ ರೀತಿ ಏನಾದ್ರೂ ಆದ್ರೂ ಕೂಡ ಏನ್ ಮಾಡಕ್ ಹೇಳಿದಾರ, ಅಂತರಾಯ ಮಾಡ್ಲಿಕ್ಕೆ ಹೇಳಿದಾರ. ಯದಿ ಉದರ್ ಸೆ ಕ್ರಿಮಿ ನಿಕಲ್ ಪಡೆ ತೋ ಉದರ್ ಕ್ರಿಮಿ ನಿರ್ಗಮನ್ ನಾಮಕ ಅಂತರಾಯ ಹೇ ಅಂತ ಇದು ಬಂತಿದ್ದು. ಅದತ್ತ ಗ್ರಹಣ ಯದಿ ಬಿನಾ ದಿ ಹುಯಿ ವಸ್ತು ಗ್ರಹಣ ಕರ್ ಲೇವೆ ತೋ ಅದತ್ತ ಗ್ರಹಣ ನಾಮಕ ಅಂತರಾಯ ಹೇ. ಕೊಟ್ಟಿಲ್ಲ ನಮಗೆ, ಕೊಡ್ತಾ ಇಲ್ಲ, ಅವರು ನಮಗೆ ಕೊಡ್ತಾ ಇಲ್ಲ, ಮತ್ತೆ ನಾವೇ ಅಲ್ಲಿ ಕೈ ಹಾಕೊಂಡು ತಗೊಂಡ್ಬಿಟ್ಟಿವಿ ಅಲ್ಲಿ. ಅಲ್ಲ ಬಿಡಂಗಿಲ್ಲ, ಓಕೆ ಅಲ್ಲ, ಇದು ಬಿಡೋದಿಲ್ಲ, ಇದು ಓಕೆ ಅಂತರ ಹೇಳಿದಾರೆ. ಏನಕ್ಕೆ ಇದನ್ನ ಬಿಡೋಂಗಿಲ್ಲ, ಕರ ಪಾತ್ರ ಬಿಡೋಂಗಿಲ್ಲ, ಇದು ಓಕೆ. ಆದ್ರೆ ಅಂತರ ಹೇಳಿದಾರೆ ಏನಕ್ಕೆ, ಆ ವಸ್ತುವಿನ ಮೇಲೆ ನಿಮಗೆ ಬಹಳ ಆಸೆ ಆಗಿದೆ, ಅವ್ರು ಯಾರು ಕೊಡ್ತಾ ಇಲ್ಲ, ಇದನ್ನು ಅವ್ರು ಆ ಕಡೆ ಈ ಕಡೆ ಯಾರೋ ನೋಡ್ತಾ ಇರೋ ಪಟ್ಟಕ್ಕಂತ ತಗೊಂಡು ತಿನ್ನೋದು, ಇದು ಸಹ ಅಂತರ ಆಗ್ತಿರ್ತಾವ. ಯಾವ ಕರ್ಮದ ಉದಯ, ಯಾರಿಗೆ ಎಂತ ಕರ್ಮದ ಉದಯ ಎಲ್ಲಿ ಹೇಗೆ ಬರುತ್ತೆ ಹೇಳಿಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಅಂತರ ಅಂತ ಹೇಳಿದಾರೆ ಇಲ್ಲಿ. ಬಿನಾ ದಿ ಹುಯಿ ವಸ್ತು ಗ್ರಹಣ ಕರ್ಲೇವೆ, ಕೊಟ್ಟಿಲ್ಲ ನಿಮಗೆ, ಕೊಡ್ತಾ ಇಲ್ಲ ಅಂತ ವಸ್ತು ನೀವು ನಿಮ್ಮ ಕೈಯಿಂದ ತಗೊಳ್ಳೋದು. ಅದಕ್ಕೆ ಏನ್ ಹೇಳಿದ್ರ, ಅದತ್ತ ಗ್ರಹಣ ಅಂತ ಹೇಳಿದ್ರಿ. ಇಲ್ಲಿ ಪ್ರಹಾರ ಅಂತ ಬರುತ್ತೆ. ಇಲ್ಲಿ ಪ್ರಹಾರ ಅಂತರ ಅಂತ ಬಂದಾಗ ಏನ್ ಹೇಳ್ತಾರ, ಯದಿ ಅಪ್ನೆ ऊपर या अन्य किसी पर तलवार आदि से प्रहार हो जावे तो प्रहार नामक अंतराय है. ನಿಮ್ಮ ಮೇಲೆ ಅಥವಾ ಅನ್ಯ ಯಾರ್ಯಾರ ಮೇಲೆ ಖಡ್ಗದಿಂದ ಯಾರಾದ್ರೂ ಪ್ರಹಾರ ಮಾಡ್ತಾ ಇದಾರ, ಖಡ್ಗ ಆದಿ ಶಸ್ತ್ರಗಳಿಂದ ಪ್ರಹಾರ ಮಾಡ್ತಾ ಇದಾರ, ಪ್ರಹಾರ ಮಾಡಿದಾಗ ಅದರ ಏನು ಮಾಡಬೇಕು, ಅಂತರಾಯ ಮಾಡಬೇಕು ಅಂತ ಬಂತಿಲ್ಲಿ. ಗ್ರಾಮ ದಾಹ ಅಂತರಾಯ ಅಂತ ಬಂತಿಲ್ಲಿ. ಯದಿ ಗ್ರಾಮ ಮೇ ಅಗ್ನಿ ಲಗ್ ಜಾವೆ ತೋ ವ ಗ್ರಾಮ ದಾಹಕ ಅಂತರಾಯ ಹೇ. ಆಹಾರ ತಗೊಳ್ತಾ ಇರುವಾಗ, ಆಹಾರಕ್ಕೆ ಹೋಗ್ತಾ ಇರುವಾಗ ಯಾರಾದ್ರೂ ಮನೆಗೆ ಬೆಂಕಿ ಬಿದ್ದಿದೆ, ಯಾರಾದ್ರೂ ತೋಟಕ್ಕೆ ಬೆಂಕಿ ಬಿದ್ದಿದೆ, ಅಂತ ಸಂದರ್ಭದಲ್ಲಿ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಥವಾ ಯಾರಾದ್ರೂ ಬಂದು ಹೇಳ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ಅಂತರಾಯ ಮಾಡಬೇಕು. ಪಾದೇನ ಕಿಂಚಿತ ಗ್ರಹಣ ಅಂತ ಬಂತಿಲ್ಲಿ. ಯದಿ ಪೇರ್ ಸೆ ಕುಚ್ ವಸ್ತು ಭೂಮಿ ಪರ್ ಸೆ ಗ್ರಹಣ ಕರ್ಲಿ ಜಾವೆ ತೋ ವ ಪಾದೇನ ಕಿಂಚಿತ ಗ್ರಹಣ. ಕೈಯಿಂದ ಹೇಳ್ತಾರೆ, ನೀವು ಕಾಲಿಂದ ಹೇಳ್ತಾರೆ ನೋಡ್ರಿ. ಕಾಲಿಂದ ಏನಾದ್ರೂ ಒಂದು ವಸ್ತು ಇದೆ, ಆ ವಸ್ತುವನ್ನು ನಾವು ಗ್ರಹಣೆ ಮಾಡಿಕೊಳ್ಳುವುದು, ಕಾಲಿಂದಾನೆ ಹಿಂಗೆ ಬೆರಳಲ್ಲಿ ಹಿಡ್ಕೊಂಡದ್ದು ಗ್ರಹಣೆ ಮಾಡೋದು, ಇದು ಸಹ ಏನಿದೆ, ಅಂತರ ಇದೆ. ಇನ್ನು ಕರೇನ ಕಿಂಚಿತ ಗ್ರಹಣ ಅಂತ ಬಂತಿಲ್ಲ. ಇನ್ನು ಕರೇನ ಕೈಯಿಂದ, ಅದು ಹೇಗೆ, ಅಥವಾ ಯದಿ ಹಾತ್ ಸೆ ಕುಚ್ ವಸ್ತು ಭೂಮಿ ಪರ ಗ್ರಹಣ ಕರ್ಲಿ ಜಾವೆ ತೋ ಕರೇನ ಕಿಂಚಿತ ಗ್ರಹಣ ನಾಮಕ ಅಂತರ ಹೇ. ಕೈಯಿಂದ ನಾವೇನಾದ್ರು ಸ್ವೀಕಾರ ನೆಲದ ಮೇಲೆ ಭೂಮಿ ಮೇಲೆ ಇಟ್ಟಿರುವಂತ ತಗೊಂಡಿವೆ ಅಂತಂದ್ರೂ ಕೂಡ ಅದು ಅಂತರ ಇದೆ. ಈ ಪ್ರಕಾರ 32 ನೀಚೆ ಗಿರಿ ಹುಯಿ ವಸ್ತುಕೋ, ಹೀಗೆ ಎಷ್ಟು 32 ಪ್ರಕಾರದ ಅಂತರಾಯಗಳು ಹೇಳಿದ್ದಾರೆ. ಈಗ ಶ್ರಾವಕರದಿದು ಈ ಪ್ರಕಾರ 32 ಪ್ರಕಾರದ ಅಂತರಾಯಗಳನ್ನ ಹೇಳಿದಾರೆ ಇಲ್ಲಿ. ತಿಳ್ಕೊದ್ರ, ಮೊನ್ನೆ ಒಂದ್ಸರ್ತಿ ಪಾರ್ಶ್ವನಾಥನ ಯಾರೋ ನೋಡ್ರಿ, ಅಲ್ಲಿ ನನ್ನ ಮನೆ ಇದೆಯಲ್ಲ, ಪಾರ್ಶ್ವನಾಥನ ಯಾರೋ ಬೇರೆ ನನಗೆ ಅನ್ಸತ್ತೆ, ಪಾರ್ಶ್ವನಾಥನ ಅನ್ಸತ್ತೆ, ನನ್ನ ಮನೆ ಇರುತ್ತಲ್ಲ, ನಾನು ಕಾಲಿಂದ ಅದನ್ನ ಇದು ಮಾಡ್ತಾ ಇದ್ದೆ. ಕಾಲಿಂದ ಮಾಡ್ತಾ ಇರುವಾಗ ಯಾರೋ ಪಾರ್ಶ್ವನಾಥನ ಯಾರೋ ಗೊತ್ತಿಲ್ಲ, ಪಕ್ಕ ನೆನಪಾಗ್ತಿಲ್ಲ, ಅವರು ಸಹ ಕಾಲಿಂದ ಮನೆ ನೀಟಾಗಿ ಮಾಡ್ತಾ ಇದ್ರು. ಅದನ್ನ ನಾನು ನಿಂತ್ಕೊಳ್ಳುವಂತ ಮನೆ ಇದೆಯಲ್ಲ, ಅವರು ಸಹ ಮನೆ ಕಾಲಿಂದಾನೇ ನೀಟ್ ಸರಿ ಮಾಡಿಸ್ತಾ ಇದ್ರು, ಅದನ್ನ ಸರ್ಗಿಸ್ತಾ ಇದ್ರ ಆ ಕಡೆ ಈ ಕಡೆ. ಅದನ್ನ ಆ ರೀತಿ ಆದ್ರೂ ಕೂಡ ಅಂತರಾಯ ಮಾಡಕ್ ಹೇಳಿದಾರ. ಹೊಸಬ್ರು ಇದ್ರಂತ ನಾವು ಅಡ್ಜಸ್ಟ್ಮೆಂಟ್ ಒಂದ್ ದಿವಸ ಅಂತ ಹೇಳ್ತೀವಿ, ತಿಳಿಸಿ ಹೇಳ್ತೀವಿ. ಆದ್ರೆ ಪದೇ ಆ ರೀತಿ ಹಾಕಿದ್ರೆ ಅದು ಕೂಡ ಅಂತರಾಯ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವು ನಿಂತ್ಕೊಳ್ಳುವಂತ ಮನೆ ಇರಲಿ, ನಾವು ಕೂತ್ಕೊಳ್ಳುವಂತ ಮನೆ ಇರಲಿ, ಅದನ್ನು ಕಾಲಿಂದನ ಆ ಕಡೆ ಈ ಕಡೆ ಮಾಡೋದು. ಮುನಿಗಳು ಕೂತ್ಕೊಳ್ಳುವಂತ ಪೀಠ ಕೂಡ ಪೂಜನೀಯ ಅಂತ ಹೇಳಿದ್ದಾರೆ. ಮುನಿಗಳು ಕೂತ್ಕೊಳ್ಳುವಂತ ನಿಂತ್ಕೊಳ್ಳುವಂತ ಪೀಠ ಕೂಡ ಏನಿದೆ, ಅದು ಪೂಜನೀಯ ಇದೆ. ನಾನು ಕೆಲವೊಬ್ಬರಿಗೆ ಯಾರಾದ್ರೂ ಬಂದವರಿಗೆ ನಾನು ಪೆನ್ ಕೊಟ್ಟು ಬಿಡ್ತೀನಿ. ಈ ಪೆನ್ ಸಹ ಒಂದು ಪೂಜನೀಯರು ಯೂಸ್ ಮಾಡಿರುವಂತ ಪೆನ್ ಅಂದ್ರೆ ಕೂಡ ಅದಕ್ಕೊಂದು ಗೌರವ ಇದೆ. ಈ ಪೆನ್ನಿಗೆ ನಾವು ಯೂಸ್ ಮಾಡಿದ್ದು, ಮುನಿಗಳು ಯೂಸ್ ಮಾಡಿದ್ದು ಪೆನ್ ಯಾರಾದ್ರೂ ನಮಗೆ ಕೊಟ್ರ ಅಂತಂದ್ರೆ ಆ ಪೆನ್ ಸಹ ಏನಿದೆ, ನಮಗೆ ಪೂಜನೀಯ ಇದ್ದಂಗೆ. ಯಾಕಂದ್ರೆ ಅವರು ಯೂಸ್ ಮಾಡಿರುವಂತ ಪೆನ್ ಅದು ಬಹಳ ಗೌರವ ಸ್ಥಾನದಿಂದ ಬಂದಿರುವಂತ ಪೆನ್ ಅಂತ, ಅದನ್ನ ಬಹಳ ಒಳ್ಳೆ ರೀತಿಯಿಂದ ಅದನ್ನ ಭಕ್ತಿಯಿಂದ ಕೆಲವೊಬ್ರು ಅದನ್ನ ಸ್ವೀಕಾರ ಮಾಡ್ತಾರ. ಆ ರೀತಿ ಬಹಳಷ್ಟು ಇದಾವೆ ಅದರಲ್ಲೆಲ್ಲ. ಕೇಳಿ ತಗೊಳ್ಳೋದೆಲ್ಲ ವಿಷಯ. ಅದು ಕ್ಷೇತ್ರ ಇದೆ ಮಧ್ಯಪ್ರದೇಶದಲ್ಲಿ, ಅಲ್ಲಿ ಒಂದು ಶೋಕೇಸ್ ಅದನ್ನ ಅವ್ರು ಹೇಳಿದ್ರು, ಆಚಾರ್ಯ ಶಿವರ ವಿದ್ಯಾಸಾಗರ್ ಇದ್ದಾಗ ಅದು ಉಪಯೋಗಿಸಿ ಕಲಿತಾ ಇದ್ರು. ಬಂದು ಅದನ್ನ ಅವ್ರಿಗೆ ಅದು ಬಿಟ್ಟರೆ ತಗೊಳ್ತಿದ್ರು, ಅಲ್ಲಿ ಹೇಳ್ತಾರೆ ಅವರು. ಅದು ಚಾತುರ್ಮಾಸ ಆಗೋವರೆಗೂ ಅದನ್ನೇ ಉಪಯೋಗಿಸಿದ್ರು, ಅದನ್ನೇ ನೆಟ್ಟಿದ್ದೀವಿ ಅಂತೇಳಿ ಶೋಕೇಸ್ ಈ ಒಂದಿತ್ತಲ್ಲ, ಒಂದು 5-6 ವರ್ಷದ ಹಿಂದೆ ಆಗಿತ್ತು ನೋಡ್ರಿ. ಆಚಾರ್ಯ ಶ್ರೀಗಳು ವಿದ್ಯಾಸಾಗರ ಮಹಾರಾಜರು ವಿಹಾರ ಮಾಡ್ಕೊಂತ ಹೋಗ್ತಾ ಇದ್ರು.
ಹೋಗ್ತಾ ಇರುವಾಗ, ಹಳ್ಳಿಯಿಂದ ಹೋಗ್ತಾ ಇರುವಾಗ ಒಬ್ಬರ ಹಳ್ಳಿ ಶ್ರಾವಕನ, ಬೇರೆ ಜಾತಿ ಹುಡುಗ ಮನೆ ಅದು, ಅವ್ರ ಮನೆ ಮುಂದೆ ಒಂದು ಕಲ್ಲಿತ್ತು. ಆ ಕಲ್ಲ ಮೇಲೆ ಹೋಗಿ ಆಚಾರ್ಯ ಶ್ರೀಗಳು ಕೂತ್ಕೊಂಡಿದ್ರು. ಬರೀ ಆ ಕಲ್ಲ ಮೇಲೆ ಆಚಾರ್ಯ ಶ್ರೀಗಳು ಹೋಗಿ ಕೂತ್ಕೊಂಡಿದ್ರು. ಅವತ್ತಿಂದ ಅವ್ರು ಬೇರೆಯವ್ರ ಮನೆ ಮೇಲೆ ಕೂತ್ಕೊಳ್ಳೋದೇ ಬಿಟ್ಬಿಟ್ರು. ಬೇರೆಯವ್ರ ಮನೆ ಮೇಲೆ, ಕಲ್ಲ ಮೇಲೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದೇ ಬಿಟ್ಬಿಟ್ರು ಅವರು ಅವತ್ತಿನಿಂದ. ಆ ಕಲ್ಲ ಮೇಲೆ ಏನು ಹೋಗಿ ಕೂತ್ಕೊಂಡ್ರು, ಆ ಕಲ್ಲಿಗೆ ಹರಾಜಾಯ್ತಂತೆ. ಎಷ್ಟೋ ಕೋಟಿಗೆ ಹರಾಜಾಯ್ತ ಕಲ್ಲು. ಪೂಜನೀಯ ಕಲ್ಲದು. ಮುನಿಗಳ ಆಚಾರ್ಯ ಭಗವಂತರ ಕಲ್ಲ ಮೇಲೆ ಕೂತ್ಕೊಂಡು ಹೋಗಿದ್ದಾರೆ ಅಂದ್ರೆ ಆ ಕಲ್ಲಿಂದ ಎಷ್ಟು ಬೆಲೆ ತರ್ಬೋದು ನೋಡಿ. ಹಾಗೆ ಅವತ್ತಿಂದ ಅವರು ಅಲ್ಲಿ ಕೂತ್ಕೊಳ್ಳೋದೇ ಬಂದ್ ಮಾಡಿಬಿಟ್ರು. ಈಗ ಅವ್ರ ಜೊತೆಗೆ ವಿಹಾರ ಹೋಗುವಾಗ ನೋಡ್ರಿ, ಒಂದು ಮನೆ ಜೊತೆಗಿರುತ್ತೆ. ಆ ಮನೆ ಒಬ್ಬ ಶ್ರಾವಕರು ತಗೊಂಡು ಹೋಗ್ತಿರ್ತಾರೆ. ಆ ಮನೆ ಮೇಲೆ ಮಾತ್ರ ಆಚಾರ್ಯಗಳು ಕೂತ್ಕೊಳ್ತಾರೆ. ಈಗ ಬೇರೆ ಕಡೆ ಎಲ್ಲೂ ಕೂತ್ಕೊಳ್ಳೋದೇ ಇಲ್ಲ ಅವರು, ಈಗ ವಿಹಾರದಲ್ಲಿ ಎಲ್ಲ ಈ ರೀತಿ. ಅಂದ್ರೆ ಅವರವ್ರ ಭಕ್ತಿ, ಆ ಭಾವನೆಗಳವರು ಶ್ರದ್ಧೆ ಆ ಪ್ರಕಾರದ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಮುನಿರಾಜ್ ಆಹಾರ ಮೇ ಸಿರ್ಫ 32 ಗ್ರಾಸ ಗ್ರಹಣ ಕರ್ತೆ ಹೇ ಬಂತು ನೋಡ್ರಿ ನಿಮ್ಮದೀಗ. ಮುನಿಗಳು ಆಹಾರದಲ್ಲಿ ಮಾತ್ರ 32 ಗ್ರಾಸ ಮಾತ್ರ ಆಹಾರ ಸ್ವೀಕಾರ ಮಾಡ್ತಿರ್ತಾರೆ. ಏಕ ಗ್ರಾಸ ಮೇ 32 ಅಂತರಾಯ 14 मल दोष और 46 दोष टाल करके आहार ग्रहण करते हैं. ಪ್ರತಿಯೊಂದು ಗ್ರಾಸದಲ್ಲಿ 32 ಪ್ರಕಾರದ ಅಂತರಾಯಗಳು, 14 ಮಲದೋಷಗಳು, ಆಮೇಲೆ 46 ಉದ್ಗಮ ಆದಿ ದೋಷಗಳು. ಈ ದೋಷಗಳಿಂದ ರಹಿತರಾಗಿ ಪ್ರತಿಯೊಂದೊಂದು ಗ್ರಾಸವನ್ನು ಅವರು ಆಹಾರ ಸೇವನೆ ಮಾಡ್ತಿರ್ತಾರ. ಇದರಲ್ಲಿ ಏನಾದ್ರೂ ದೋಷ ಬಂತಂದ್ರೆ ಕೆಳಗಡೆ ಅಂತರಾಯ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. कभी भी दोष उत्पन्न होने पर विकल्प रहित होकर के आहार का परित्याग कर देते हैं. ಇದು ಬಹಳ ದೊಡ್ಡ ಧೈರ್ಯ. ಇದು ಇದೆಯಲ್ಲ, ಅದು ಸಾಮಾನ್ಯ ಇಲ್ಲ. ಕೆಲವೊಬ್ಬರಿಗೆ ಅದು ಅಂತರಾಯ ಅಂತಂದ್ರೆ ಅದು ಈಸಿ ಅನ್ಸ್ಬಿಡುತ್ತೆ, ಅದೇನು ಬಿಡ ಮಾಡಕ್ ಬರುತ್ತೆ ಬಿಡ ಅಂತಾರ. ಆದ್ರೆ ಅಂತರಾಯ ಮಾಡೋದು ಇದೆಯಲ್ಲ, ಅದು ಬಹಳ ದೊಡ್ಡ ಧೈರ್ಯ ಬೇಕು, ಅದು ಬಹಳ ದೊಡ್ಡ ಸಾಮರ್ಥ್ಯ ಬೇಕದು. ಮನಸ್ಸು ಮಾಡೋದನ್ನ ಸಾಮಾನ್ಯ ಇಲ್ಲ ಅಂತರಾಯ ಮಾಡೋದು. ಇಲ್ಲಿ ಹೇಳ್ತಾರೆ, ಇಲ್ಲಿ ಏಕ ಭೀ ದೋಷ ಉತ್ಪನ್ನ ಹೋ ಜಾವೆ. ಈ 46, 14, 32 ಏನು ಹೇಳಿದ್ರಲ್ಲ, ಇದರಲ್ಲಿ ಒಂದ್ಯಾವುದಾದ್ರೂ ದೋಷ ಉತ್ಪನ್ನವಾದರೆ ವಿಕಲ್ಪರಹಿತ, ಯಾವುದೇ ವಿಕಲ್ಪಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ಕ್ರೋಧ, ಮಾನ್, ಮಾಯಾ, ಲೋಭ ಇವ್ಯಾವುದೇ ವಿಕಲ್ಪಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಆಹಾರಕ ಪರಿತ್ಯಾಗ ಕರೆದೈತೆ. ಆಹಾರವನ್ನು ಅವ್ರು ಏನ್ ಮಾಡ್ತಾರ, ಪರಿತ್ಯಾಗ ಮಾಡ್ತಾರೆ. ಆಹಾರ ಪಾನಿ ತ್ಯಾಗನ ಮುನಿರಾಜ್ ಕೆ ಲಿಯೇ ಸ್ವೀಕಾರ ಹೇ. ಆಹಾರ ಮತ್ತು ನೀರನ್ನು ತ್ಯಾಗ ಮಾಡೋದು ಮುನಿರಾಜ್ಗೋಸ್ಕರ ಅದೇನಿದೆ ಸ್ವೀಕಾರ ಇದೆ ಅದು. ಪರಂತು दूषित या दोष युक्त भोजन को स्वीकार नहीं करते हैं. ದೂಷಿತ ಯುಕ್ತವಾಗಿರುವಂತ ಆ ಆಹಾರ ಇರಲಿ, ಜಲ ಇರಲಿ, ಅವರು ಅದನ್ನ ಸ್ವೀಕಾರ, ಆ ಭೋಜನವನ್ನು ಸ್ವೀಕಾರ ಅವರು ಮಾಡುವುದಿಲ್ಲ. ಅಂತರಾಯ ಮಾಡ್ಕೊಳ್ತಾರೆ, ಅವರು ತ್ಯಾಗ ಮಾಡ್ತಾರೆ. ಆದ್ರೆ ಅಂತ ದೋಷಯುಕ್ತ ಆಹಾರವನ್ನು ಅವರು ಸೇವನೆ ಮಾಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾರ. ಅಂತರಾಯ ಹೋನೆ ಪರ್ ಜಲ ನಹಿ ಪೀ ಪಾತೆ ಹೇ. ಅಂತರಾಯ ಆದಾಗ ಜಲವನ್ನು ಅವರು ಪಾರ್ಶ್ವತನ ಕುಡಿಯುವುದಿಲ್ಲ. प्यास सताती है, असंयम का रास्ता बताती है, परंतु मुनिराज संयम पूर्वक शांत रस का रसास्वादन कर तृषा को शांत करते हैं. ಬಾಯರ್ಕೆ ಆಗುತ್ತದೆ, ಬಾಯರ್ಕೆ ನೋವು ಆಗ್ತಾ ಇರುತ್ತೆ. ಆಮೇಲೆ ಅಸಂಯಮಕ ರಾಸ್ತಾ ಬತಾತಿ. ಬಾಯರ್ಕೆ ಆದಾಗ ಸಂಯಮ ಬಿಡುವಂತ ದಾರಿ ಸಾವಿರಾರೆಲ್ಲ ತಲೆಯಲ್ಲಿ ಓಡ್ತಿರ್ತಾವ. ಸಂಯಮ ಬಿಟ್ಟು ಹೋಗುವಂತ ಆ ವಿಚಾರಗಳು, ಆ ವಿಕಲ್ಪಗಳು, ಆ ಮನಸ್ಸುಗಳು ಬಹಳಷ್ಟು ತಲೆಯಲ್ಲಿ ಸಾವಿರಾರು ಓಡಾಡ್ತಿರ್ತಾವ. ಬಿಡ, ಯಾರಿಲ್ಲ ಸ್ವಲ್ಪ ಕುಡಿಯೋಣ, ಯಾರಿಲ್ಲ ಬಿಡ ಸ್ವಲ್ಪ ತಗೊಂಡ್ರೆ ಏನಾಗತ್ತೆ ಅನ್ನೋಂತ ಬರ್ತಾವ. ಯಾರಿಗೂ ಬರಲಂತಿಲ್ಲ, ಮನಸ್ಸಲ್ಲಿ ಭಾವನೆಗಳು ಎಲ್ರಿಗೂ ಬರ್ತಾವ. ಬಹಳ ಪುಣ್ಯವಂತರು, ಬಹಳ ಶಕ್ತಿಶಾಲಿಗಳು, ಬಹಳ ಸಂಯಮಿಗಳಿಗೆ ಇಂಥವೆಲ್ಲ ವಿಚಾರಗಳು ಬರಲ್ಲ. ಆದ್ರೆ ಅಲ್ಪ ಬುದ್ಧಿ, ಅಲ್ಪ ಜ್ಞಾನಿಗಳಿಗೆ, ಅಲ್ಪ ಸಂಯಮಿಗಳಿಗೆ ಇವೆಲ್ಲ ತಲೆಯಲ್ಲಿ ಓಡ್ತಿರ್ತಾವ. ಆದ್ರೂ ಸಹ ಅವರು ಪರಂತು ಮುನಿರಾಜ್ ಸಂಯಂ ಪೂರ್ವಕ ಶಾಂತ ರಸದ ಅವ್ರು ಏನ್ ಮಾಡ್ತಿರ್ತಾರ, ರಸಾಸ್ವಾದನವನ್ನು ಮಾಡಿಕೊಂಡು ಅವ್ರು ಏನ್ ಮಾಡ್ತಾರ, ಆ ತೃಷಾಕೋ ಶಾಂತ ಕರ್ದೇತೆ. ಆ ಬಾಯರ್ಕೆಯನ್ನು ಏನ್ ಮಾಡ್ತಾರ, ಶಾಂತ ಮಾಡ್ತಿರ್ತಾರೆ. ಮನಸ್ಸಲ್ಲಿ ಬಂದಿದೆ ಅಂತ ಅವ್ರು ಅದನ್ನ ಆ ಕಾರ್ಯ ಅವರು ಮಾಡುವುದಿಲ್ಲ. ಮನಸ್ಸಲ್ಲಿ ಬಂದ್ರೂ ಸಹ ಅದಕ್ಕೆ ಪ್ರಾಯಶ್ಚಿತ್ ಮಾಡ್ಕೊಳ್ತಾರೆ ಅವರು. ಮನಸ್ಸಲ್ಲಿ ಬಂದ್ರೂ ಸಹ ನಮ್ಮ ಗುರುಗಳು ಅದಕ್ಕೆ ನಮಗೊಂದು ಏನಂತಂದ್ರೆ ಒಂದು ಶಿಕ್ಷಣ ಕೊಟ್ಟು ಹೋಗಿದ್ದಾರೆ. ಅದು ಶಾಸ್ತ್ರದಲ್ಲಿ ಇದೆಯೋ ಇಲ್ಲೋ ನಮ್ಗೆ ಇನ್ನೂ ಓದ್ಲಿಕ್ಕೆ ಸಿಕ್ಕಿಲ್ಲ. ನಾವಿಷ್ಟೆಲ್ಲ ಓದಿದ್ರು ಇನ್ನೂ ತನಕ ಸಿಕ್ಕಿಲ್ಲ. ಆದ್ರೆ ನಮ್ಮ ಗುರುಗಳು ಹೇಳಿದ್ರಂತ ನಾವು ಅದನ್ನ ಪಾಲನೆ ಮಾಡ್ತೀವಿ. ನಾವು ರಾತ್ರಿ ವಿಶ್ರಾಂತಿ ಮಾಡ್ತಿರುವಾಗ, ಮಲಗಿದಾಗ ನಮಗೇನಾದ್ರೂ ಕನಸಿನಲ್ಲಿ, ರಾತ್ರಿ ವಿಶ್ರಾಂತಿ ಮಾಡ್ತಿರುವಾಗ ಏನಾದ್ರೂ ಕನಸಿನಲ್ಲಿ ಯಾವ್ದಾದ್ರೂ ಪದಾರ್ಥ ನಾವು ಸೇವನೆ ಮಾಡಿರುವಂತ ಕನಸು ಬಿದ್ರೂ ಸಹ ನಾವು 3 ದಿವಸ ತನಕ ಆ ಪದಾರ್ಥವನ್ನು ತ್ಯಾಗ ಮಾಡಿಬಿಟ್ಟಿರ್ತೀವಿ.
ಎಷ್ಟು? 3 ದಿವಸ ತನಕ. ಅದರಲ್ಲೇ ಮತ್ತೆ ಕಠೋರ ಹೆಂಗ್ ತ್ಯಾಗ ಮಾಡ್ತೀವಿ ಅಂತಂದ್ರೆ ಚಂದ್ರಪ್ರಭು ಸಾಗರ್ ಮಹಾರಾಜ ನೋಡ್ರಿ, ಒಂದೊಂದು ತಿಂಗಳು ತನಕ ನೀರು ಕುಡಿಯಲ್ಲ ಅವರು. ಒಂದೊಂದ್ ಸರ್ತಿ ಕನಸಿನಲ್ಲಿ ಅವರಿಗೆ ನೀರು ಕುಡ್ದಿದ್ದೆಲ್ಲ ಹಿಂಗೇನಾದ್ರು ನೆನಪಾಗಿ ಬಿಟ್ರೆ ಆ 3 ದಿವಸ ತ್ಯಾಗ ಮಾಡ್ತಾರೆ. ಬರೀ ತ್ಯಾಗ ಮಾಡಲ್ಲ ಅವರು. ತ್ಯಾಗ ಮಾಡಿದಾಗ ಅವ್ರ ಸಂಕಲ್ಪ ಏನಂತಂದ್ರೆ, ನಾಳೆ ಸಂತೋಷ್ ಅವ್ರು ಬಂದು ನೀರು ಕೊಟ್ರನೆ 4ನೇ ದಿವಸ ಸಂತೋಷ್ ನೀರು ಬಂದು ಕೊಟ್ರೆ ನೀರು ಕುಡಿತೀನಿ, ಇಲ್ಲಾಂದ್ರೆ ಅದು ಕಂಟಿನ್ಯೂ ಎಲ್ಲಿ ತನಕ ಸಂತೋಷ ನೀರು ಬಂದು ಕೊಡಲ್ಲ ಅಲ್ಲಿ ತನಕ ನೀರು ತ್ಯಾಗ. ಸಂಕಲ್ಪ ಈ ರೀತಿ ಮಾಡಿಬಿಡ್ತಾರ ಅವರು. ಆ ಸಂತೋಷ್ ಅವ್ರು ಬಂದು ನೀರು ಹಾಕೋ ತನಕ ನೀರಿಲ್ಲ ನೋಡ್ರಿ. ಒಂದೊಂದು ತಿಂಗಳು ತನಕ ನೀರು ಕುಡಿಯಲ್ಲ ಅವರು. ಏನಾದ್ರೂ ಒಂದು ವಸ್ತು ತ್ಯಾಗ ಮಾಡಿದ್ದಾರೆ. ಈಗ ಜೋಳ ತ್ಯಾಗ ಮಾಡಿದ್ರು ಅವಾಗ ಇಲ್ಲೆಲ್ಲ ಬಂದಾಗ, ಜೋಳ ಇಲ್ಲಾಗಿತ್ತು. ಅವ್ರದ್ದು ಏನು ಸಂಕಲ್ಪ ಇತ್ತು, ಯಾರಾದ್ರೂ ಒಬ್ಬರು ಆ ಏನದು ಅಲ್ಲ ಯಾವ ಆಫೀಸರ್ ಅಂತ ಹೇಳ್ತಾರೆ, ನಮ್ಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲವ, IAS ಆಫೀಸರ್ ಅಂತ ಪೋಸ್ಟ್ಗೆ ಯಾರಾದ್ರೂ ಅವ್ರ ಭಕ್ತರೊಳಗಡೆ ಯಾರಾದ್ರೂ ಆದ್ರೆ ನಾನು ಜೋಳ ತಿಂತೀನಿಲ್ಲ, ಅಲ್ಲಿವರೆಗೆ ತಿನ್ನಲ್ಲ ಅಂತ ಪೋಸ್ಟ್ ಅಲ್ಲಿಗೆ 2-3 ಜನ ಹೋಗಿದಾರಂತ. ಈಗ ಆದ್ರೂ ಸಹ ಇನ್ನೂ ಜೋಳ ಇಲ್ಲ ಅವ್ರಿಗೆ. ಯಾಕೆ? ಅವ್ರ ಸಂಕಲ್ಪ ಇದೆ, ಆ ಯಾರಾದ್ರೂ ಒಬ್ರು ಆ ವ್ಯಕ್ತಿ ಇದಾರ, ಆ ವ್ಯಕ್ತಿ ಬಂದು ಕೊಟ್ರನೆ ತಿಂತೀನಿ, ಅಲ್ಲಿವರೆಗೆ ತಿನ್ನಲ್ಲ ಅಂತ. ಎಷ್ಟು ವರ್ಷ ಆಯ್ತು ಗೊತ್ತಾದು? ಕಡಿಮೆ ನನಗೆ ಅನಿಸುವ ಮಟ್ಟಿಗೆ 2011-12 ಇಸ್ವಿಲಿ ಜೋಳ ತ್ಯಾಗ ಮಾಡಿರೋರು. ಅಲ್ಲಿಂದ ಇನ್ನೂ ತನಕ ಜೋಳ ಸ್ವೀಕಾರ ಮಾಡಿ, ಅಂದ್ರೆ ಈ ರೀತಿ ಅವ್ರ ಸಂಕಲ್ಪಗಳು ಶಕ್ತಿ ಇದೆ ಅವರಿಗೆ. ಆ ಮನಸ್ಸಿನ ಪ್ರಭಾವ ಇದೆ, ಆ ರೀತಿ ಮನಸ್ಸು ಅವರಿಗೆ ದೃಢವಾಗಿದೆ. ಆ ಕಾರಣದಿಂದ ಅವ್ರು ಈ ರೀತಿ ಸಂಕಲ್ಪಗಳನ್ನ ಮಾಡ್ಕೊಳ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. परस्पर में एक दूसरे के संयोगी बनते हैं। संघ नायक आचार्य सदा उष्ण काल में अपनी वाणी रूपी गंगा से शिष्य जनों के लिए सदैव शीतल करते रहते हैं। शीतल वाणी तृष्णा की वेदना को ಅಹಸಾಸ ನಹಿ ಹೋನೆ ದೇತಿ ಹೇ. ಒಬ್ರೊಬ್ಬರಲ್ಲಿ ಪರಸ್ಪರದಲ್ಲಿ ಏನ್ ಮಾಡ್ತಿರ್ತಾರ ಅಂತಂದ್ರ, ಪರಸ್ಪರ ಮೇ ಏಕ ದೂಸರೆಕೋ ಸಹಯೋಗಿ ಬಂತೆ, ಸಹಯೋಗಿ ಆಗ್ತಿರ್ತಾರ. ಈಗ ನನಗೆ ಬಾಯಾರಿಕೆ ಆಗಿದೆ ಅಂತಂದ್ರೆ ಪಕ್ಕದಲ್ಲಿರುವಂತ ಮತ್ತೊಬ್ರು ಸಾಧುಗಳು ಏನ್ ಮಾಡ್ತಿರ್ತಾರ, ಅದನ್ನ ಸಹನೆ ಮಾಡುವಂತ ಸಹಯೋಗಿಗಳಾಗ್ತಿರ್ತಾರೆ. ಯಾವ ರೀತಿ ಅಂತಂದ್ರ, ಹೊರಗಡೆನ ನೀರು ತಂದು ಕೊಡಲ್ಲ, ಕುಡಿಯಂತ ಧರ್ಮದ ಉಪದೇಶ ಹೇಳಿ ಅವ್ರನ್ನ ಏನ್ ಮಾಡ್ತಿರ್ತಾರ, ಶಾಂತ ಮಾಡಿಸ್ತಿರ್ತಾರ, ಅವ್ರನ್ನ ಸಂಯಮದಲ್ಲಿ ಮತ್ತೆ ಸ್ಥಿರ ಮಾಡ್ತಿರ್ತಾರೆ. ಈ ರೀತಿ ಅನೇಕ ಉಪದೇಶಗಳು ಹೇಳಿ ಅವ್ರನ್ನ ಸ್ಥಿರ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಬೇಕು. ಪ್ಯಾಸ್ ಕಿ ವೇದನಾ ರಹನೆ ಪರ್ ಭಿ ಪ್ರಸನ್ನತಾ ಸೆ ಜಿಯಾ ಕರ್ತೆ ಹೇ. ಪ್ಯಾಸದ ಬಾಯಾರಿಕೆದ ವೇದನೆ ಇದ್ರೂ ಸಹ ಅವ್ರ ವೈಭವನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರ ಪ್ರಸನ್ನತಾ ಸೆ ಜಿಯಾ ಕರ್ತೆ ಹೇ, ಪ್ರಸನ್ನತೆಯಿಂದ ಅವ್ರ ಜೀವನ ಬದುಕ್ತಿರ್ತಾರೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. प्यास की तीव्र वेदना होने पर रात भर नींद नहीं आती है, आंख नहीं लगती है. ಬಾಯಾರಿಕೆ ಆದಾಗ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಬರುತ್ತೇನ್ರಿ? ಪಕ್ಕದಲ್ಲಿ ಚಂಬು ಇಟ್ಕೊಂಡು ಮಲಗಿರ್ತೀರಿ ನೀವು, ಬಾಟಲ್ಗಳು ಇಟ್ಕೊಂಡು ಮಲಗಿರ್ತೀರಿ ಎಲ್ಲರೂ, ರಾತ್ರಿ ಬಾಯಾರಿಕೆ ಆದಾಗ ಕುಡಿಲಿಕ್ಕೆ ಅಂತ. ಆದ್ರೆ ಮುನಿಗಳಿಗೆ ರಾತ್ರಿ ಎಲ್ಲ ಬಾಯಾರಿಕೆ ಆದ್ರೂ ಸಹ ಅವರ ವೇದನೆಯನ್ನು ಸಹನೆ ಮಾಡ್ತಾರ. ನಿದ್ದೆ ಬರೋದಿಲ್ಲ, ಕಣ್ಣು ಮುಚ್ಚೋದಿಲ್ಲ, ಆದ್ರೂ ಸಹ ಅದನ್ನ ಸಹನೆ ಮಾಡ್ತಾರ. ಆಕ ನಹಿ ಲಗ್ತಿ ತಬ್ಬಿ ಸಮತಾ ಭಾವ ಧಾರಣ ಕರ್ತೆ ಹೇ. ಆದ್ರೂ ಸಹ ಅವರು ಸಮತಾ ಭಾವ ಧಾರಣೆ ಮಾಡಿಕೊಂಡು ಅದನ್ನ ಸಹಿಸ್ಕೊಳ್ತಾ ಇರ್ತಾರ. विचार करो ज्ञानियों, विचार माड़ी ज्ञानिगळे, प्यास के लगने पर असंयम का भाव नहीं बनाते हैं. ಬಾಯಾರಿಕೆ ಆದ್ರೂ ಸಹ ಅವರು ಅಸಂಯಮದ ಭಾವನೆಗಳನ್ನ ಮಾಡುವುದಿಲ್ಲ. क्योंकि संयम को धारण किया मुझे पता नहीं था कि इतना कष्ट सहन करना पड़ता है. ಸಂಯಮ ಧಾರಣೆ ಮಾಡಿದೀನಿ, ನನಗೆ ಗೊತ್ತಿಲ್ಲಾಗಿತ್ತು ಇಷ್ಟೆಲ್ಲ ಕಷ್ಟಗಳನ್ನ ಸಹನೆ ಮಾಡಬೇಕು ಅಂತ. ಇತನಿ ಪ್ಯಾಸ್ ಸತಾತಿ ಹೇ, ಇಷ್ಟು ಬಾಯಾರಿಕೆದ ನೋವು ಅನುಭವಿಸಬೇಕಾಗುತ್ತದೆ. ಇತ್ನಾ ಕಷ್ಟ ಹಮ್ನೆ ಕಭಿ, ಇಷ್ಟು ಕಷ್ಟಗಳನ್ನ ನಾನು ಯಾವಾಗಲೂ ಸಹನೆ ಮಾಡೇ ಇಲ್ಲ. ಸಹನ್ ನಹಿ ಕಿಯಾ, ಅಬ್ ಕ್ಯಾ ಹೋಗಾ ಇತ್ಯಾದಿ ಭಾವ ನಹಿ ಕರ್ತೆ ಹೇ. ಇತ್ಯಾದಿ ಭಾವಗಳನ್ನ ಅವ್ರು ಯಾವತ್ತೂ ಮನಸ್ಸಲ್ಲಿ ಮಾಡುವುದಿಲ್ಲ. ಇಷ್ಟೆಲ್ಲ ಕಷ್ಟ ಇರ್ತಿತ್ತಂದ್ರೆ ನಾನು ದೀಕ್ಷಾನ ತಗೊಳ್ಳಾಗ್ತಿದ್ದೆ ಅಂತ ಹೇಳ್ಬೇಕು. ಇಂಥ ಭಾವನೆ ಬರುವುದಿಲ್ಲ ಅವ್ರ ಮನಸ್ಸಲ್ಲಿ. ಇಷ್ಟೆಲ್ಲ ಕಷ್ಟಗಳನ್ನ ಸಹಿಸ್ಕೊಳ್ಬೇಕಂತ ನನಗೆ ಮೊದಲೇ ಗೊತ್ತಿರ್ತಿತ್ತಂದ್ರ ನಾನು ದೀಕ್ಷಾ ತಗೋದಿಲ್ಲ. ಅದಕ್ಕೆ ನಾನೊಂದು ಮಾತು ಹೇಳ್ತಿರ್ತೀನಿ ನೋಡ್ರಿ ಪ್ರತಿ ಸಲ. ಯಾರು ಸ್ವಾಧ್ಯಾಯಗಳನ್ನ ಮಾಡಿ ದೀಕ್ಷಾ ತಗೊಳ್ತೀನಿ ಅಂತಾರಲ್ಲ, ಯಾರು ಜ್ಞಾನಿಗಳಾಗಿ ದೀಕ್ಷಾ ತಗೊಳ್ತೀನಿ ಅಂತಾರಲ್ಲ, ಯಾರು ಎಲ್ಲವನ್ನು ತಿಳಿದುಕೊಂಡು ದೀಕ್ಷಾ ತಗೊಳ್ತೀನಿ ಅಂತಾರಲ್ಲ, ಅವರು 3 ಕಾಲದಲ್ಲಿ ದೀಕ್ಷಾ ತಗೊಳ್ಳಲ್ಲ. 3 ಕಾಲದಲ್ಲಿ ಅವರಿಂದ ದೀಕ್ಷಾ ತಗೊಳ್ಳಕ್ಕೆ ಆಗುವುದೇ ಇಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಅಲ್ಲಿ ನೋವುಗಳು ಗೊತ್ತಿದೆ, ಅಲ್ಲಿ ಕಷ್ಟಗಳು ಗೊತ್ತಿದೆ, ಅಲ್ಲಿ ಪರೀಕ್ಷೆಗಳು ಗೊತ್ತಿದೆ, ಅಲ್ಲಿ ಉಪಸರ್ಗಳು ಗೊತ್ತಿದೆ. ಗೊತ್ತಿದ್ದಾಗ ಯಾವ ಮೂರ್ಖ ದೀಕ್ಷಾ ತಗೊಳ್ತಾನ? ಗೊತ್ತಿದ್ದಾಗ ಯಾವ ಮೂರ್ಖ ದೀಕ್ಷಾ ತಗೊಳ್ತಾನೆ? ತಗೋದೇ ಇಲ್ಲ. ದೀಕ್ಷಾ ತಗೊಳ್ಳೋರು ಯಾರಂತಂದ್ರೆ ಏನು ಗೊತ್ತಿಲ್ಲದವರೇ ದೀಕ್ಷಾ ತಗೊಳ್ಬೇಕ. ಅದಕ್ಕೆ ಆಚಾರ್ಯ ಭಗವಂತರು ಮೂಲಾಚಾರ ಆದಿ ಮುನಿಗಳಿಗೆ ಸಂಬಂಧಪಟ್ಟದ ಗ್ರಂಥಗಳನ್ನ
ಮುನಿಗಳಿಗೆ ಸಂಬಂಧಪಟ್ಟದ ಗ್ರಂಥಗಳನ್ನ ಶ್ರಾವಕರಿಗೆ ಓದಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದಾರ. ಶ್ರಾವಕರಿಗೆ ಓದಬಾರದಂತ ಆದೇಶ ಇದೆ ಇದರಲ್ಲಿ. ಮೂಲಾಚಾರ ಆದಿ ಗ್ರಂಥಗಳು ಶ್ರಾವಕರು ಓದಲೇಬಾರ್ದು ಅಂತ ಹೇಳಿದಾರ. ಯಾಕೆ ಓದಬಾರ್ದು ಅಂತ ಹೇಳಿದಾರ? ಓದಿದ್ರ ಅಂದ್ರೆ ದೀಕ್ಷಾ ತಗೊಳ್ಳಲ್ಲ, ಮೋಕ್ಷ ಮಾರ್ಗ ಪ್ರಶಸ್ತ ಆಗುವುದಿಲ್ಲ. ಅವ್ರದ್ದು ಮೋಕ್ಷ ಮಾರ್ಗ ಪ್ರಶಸ್ತ ದೀಕ್ಷಾ ತಗೊಳ್ಳಂತ ಭಾವನೆನೇ ಆಗದಿದ್ರೆ ಮೋಕ್ಷ ಸಿಗೋದು ಹೆಂಗ ನಿಮಗ? ದೀಕ್ಷಾ ತಗೊಳ್ಳಂತ ಭಾವನೆನೇ ಆಗದಿದ್ರೆ ನಿಮಗೆ ದೀಕ್ಷಾ ತಗೊಳ್ಳೋರು ಹೆಂಗ? ನೀವು ದೀಕ್ಷಾ ತಗೊಳಿದ್ರೆ ಮೋಕ್ಷ ಸಿಗೋದು ಹೆಂಗ ನಿಮಗ? ಅದಕ್ಕೆ ಕಾರಣದಿಂದ ನಿಮಗೆ ಮೂಲಾಚಾರ ಆದಿ ಗ್ರಂಥಗಳನ್ನ ಓದಬಾರದು ಅಂತ ಹೇಳಿದ್ರೆ. ಆದ್ರೆ ಕೆಲವೊಂದು ಮೂರ್ಖರು ಈಗಿನವರು ಮೂಲಾಚಾರಾದಿ ಗ್ರಂಥಗಳನ್ನು ಓದಿದ್ದಾರೆ. ಏನಕ್ಕೆ? ತಿಳ್ಕೊಳ್ಳೋದಕ್ಕೋಸ್ಕರ. ಏನ್ ತಿಳ್ಕೊಳ್ಳೋದಕ್ಕೋಸ್ಕರ? ಮುನಿಗಳ ನಿಂದೆ ಮಾಡಬೇಕಲ್ಲ ನಾವು, ಮುನಿಗಳ ಟೀಕೆ ಮಾಡಬೇಕಲ್ಲ ನಾವು, ಮುನಿಗಳ ಅವಹೇಳನೆ ಮಾಡಬೇಕಲ್ಲ ನಾವು ಅನ್ನುವಂತ ಕಾರಣದಿಂದ ಕೆಲವೊಂದು ಮೂರ್ಖರು ಇಲ್ಲಿ ಬೆಂಗಳೂರಲ್ಲಿ ಕೂಡ ಇದಾರ. ಆ ಮೂರ್ಖರು ಮೂಲಾಚಾರ ಗ್ರಂಥಗಳನ್ನ ಓದಿದಾರ. ಏನಕ್ಕೆ? ಅಶೋಕನ್ನ ಮುನಿಗಳ ನಿಂದೆ ಮಾಡಬೇಕಂತ. ತಿಳ್ಕೊಳ್ಬೇಕು, ನಾನು ತಿಳ್ಕೊಂಡು ದೀಕ್ಷಾ ತಗೊಳ್ಬೇಕಂತಿಲ್ಲ. ತಿಳ್ಕೊಂಡು ದೀಕ್ಷಾ ತಗೊಳ್ಬೇಕಂತ ಮೂಲಾಚಾರಾದಿ ಗ್ರಂಥಗಳನ್ನ ಓದಿಲ್ಲ ಅವರು. ಅವ್ರಿಗೆ ಓದ್ಲಿಕ್ಕೆ ಆದೇಶನೇ ಇಲ್ಲ, ಓದ್ಲಿಕ್ಕೆ ಅವಕಾಶನೇ ಇಲ್ಲ. ಆದ್ರೂ ಸಹ ಆ ಗ್ರಂಥಗಳನ್ನ ಓದೋದೇನಕ್ಕೆ ಜಯಂತಿಯಮ್ಮ? ಅವ್ರು ಹೆಂಗ ಮಾಡ್ತಾರ, ಅವ್ರು ಹೆಂಗ ನಡೀತಾರ ನಾನು ನೋಡಿ ತಿಳ್ಕೊಳ್ಬೇಕ, ಅವ್ರ ನಿಂದೆ ಮಾಡ್ಬೇಕ, ಅವ್ರ ಟೀಕೆ ಮಾಡ್ಬೇಕ, ನಾವು ಅವ್ರ ವಿರುದ್ಧವಾಗಿ ಒಂದು ಸಮೂಹ ತಯಾರು ಮಾಡ್ಬೇಕ ಅನ್ನೋಂತ ಭಾವದಿಂದ ಮೂಲಾಚಾರ ಗ್ರಂಥಗಳನ್ನ ಓದಿದಾರ. ಏನ್ ಮಾಡ್ತೀರಿ ಹೇಳ್ರಿ? ಧರ್ಮದ ವಿರೋಧಿಗಳಂತ ತಿಳ್ಕೊಳ್ಬೇಕು ಅವರನ್ನ. ಆಚಾರ್ಯ ಭಗವಂತರ ಮಾತಿನ ವಿರೋಧಿಗಳವರು. ಆಚಾರ್ಯ ಭಗವಂತರ ವಟ್ಟಕೇರಿ ಸ್ವಾಮಿಗಳು. ನೀವು ಬೇಕಾದ್ರೆ ಪ್ರಸ್ತಾವನದಲ್ಲಿ ಓದ್ರಿ, ಮೂಲಾಚಾರ ಗ್ರಂಥದಲ್ಲಿ ಪ್ರಸ್ತಾವನದಲ್ಲಿ ಹೇಳಿದಾರ, ವಟ್ಟಕೇರಿ ಸ್ವಾಮಿಗಳು ಹೇಳಿದಾರ, ಅಸಂಯಮಿಗಳು ಈ ಗ್ರಂಥ ಮುಟ್ಟಲೇಬಾರದು ಅಂತ ಹೇಳಿದಾರ. ಅಸಂಯಮಿಗಳು ಈ ಗ್ರಂಥವನ್ನು ಮುಟ್ಟಲೇಬಾರದು ಅಂತ ಹೇಳಿದಾರ. ಆದ್ರೂ ಕೂಡ ಮೂರ್ಖರು ಓದಿದಾರ. ಓದಿ ಇನ್ನೊಬ್ಬರ ದೋಷಗಳನ್ನ ನೋಡ್ತಾ ಇದಾರ. ಇನ್ನೊಬ್ಬರು ಎಲ್ಲಿ ತಪ್ತಾ ಇದಾರ, ಎಲ್ಲಿ ತಪ್ಪು ಮಾಡ್ತಾ ಇದಾರ, ಏನ್ ತಪ್ಪು ಮಾಡ್ತಾ ಇದಾರ. ತಪ್ಪು ಬರೋ ನೋಡೋದಷ್ಟೇ ಸೀಮಿತ ಇಲ್ಲ, ಆ ತಪ್ಪನ್ನು ಮತ್ತೆ ಪ್ರಕಟ ಮಾಡ್ತಾ ಇದಾರ, ಆ ತಪ್ಪನ್ನು ಮತ್ತೆ ಪ್ರಚಾರ ಮಾಡ್ತಿದಾರ, ಆ ತಪ್ಪನ್ನು ಮತ್ತೆ ಉಜಾಗರ ಮಾಡ್ತಾ ಇದಾರ, ಮತ್ತೆ ಜನರ ದಾರಿಯನ್ನು ಡೈವರ್ಟ್ ಮಾಡ್ತಾ ಇದಾರ, ಸಾಮಾನ್ಯ ಜನರನ್ನ ಭ್ರಷ್ಟ ಮಾಡ್ತಾ ಇದಾರ. ನೋಡಿ, ಯೋಚನೆ ಮಾಡಿ. ಇಲ್ಲಿ ಬಹಳ ಸುಂದರವಾದ ವಿಷಯಗಳನ್ನ ಕೊಟ್ಟು ಆಚಾರ್ಯ ಭಗವಂತರು ಹೇಳ್ತಾ ಇದ್ದಾರ. ಜೋ ಜಗತ್ ಕೆ ಕಷ್ಟೋ ಸೆ ಭಯಭೀತ ಹೈ ವಹ ಹೀ ಕಷ್ಟೋ ಕೋ ಸಹನ ಕರ್ತಾ ಹೈ. ಏನ್ ಹೇಳಿದ್ರಿ ಇಲ್ಲಿ? ಯಾರು ಈ ಜಗತ್ತಿನಲ್ಲಿರುವಂತ ಆ ಕಷ್ಟಗಳಿಂದ ಭಯಭೀತರಿದ್ದಾರೆ. ಜಗತ್ತಂದ್ರೇನೆ ಸಂಸಾರ. ಈ ಸಂಸಾರದಲ್ಲಿ ಬರುವಂತ ಏನು ಕಷ್ಟಗಳಿದಾವ, ಆ ಕಷ್ಟಗಳಿಂದ ಯಾರು ಭಯಭೀತರಾಗಿದ್ದಾರ ಅವರೇ ಆ ಕಷ್ಟಗಳನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯವಿದೆ. ಅವರಿಂದನೇ ಆ ಕಷ್ಟಗಳನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯವಿದೆ. सहन करता है, व्यवहारने से तृषा की वेदना होती है, निश्चयने से नहीं. ವ್ಯವಹಾರನಯದಿಂದ ಮುನಿಗಳಿಗೆ ಬಾಯಾರಿಕೆ ಆಗಿರುತ್ತದೆ, ಆದ್ರೆ ನಿಶ್ಚಯದಿಂದ ಬಾಯಾರಿಕೆ ಅವರಿಗೆ ಆಗುವುದಿಲ್ಲ. निश्चय से हमारी आत्मा में और सिद्धों की आत्मा में समानता है, कोई अंतर नहीं है. ನಿಶ್ಚಯದಿಂದ ನಮ್ಮ ಆತ್ಮದಲ್ಲಿ ಹಾಗೂ ಸಿದ್ಧರ ಆತ್ಮದಲ್ಲಿ ಸಮಾನತೆ ಇದೆ. ನಮ್ಮ ಆತ್ಮ ಮತ್ತು ಸಿದ್ಧರ ಆತ್ಮ ಏನು ಬೇರೆ ಬೇರೆ ಇಲ್ಲ. ನಮ್ಮ ಆತ್ಮದಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟೇ ಶಕ್ತಿ ಸಿದ್ಧರ ಆತ್ಮದಲ್ಲಿ ಇದೆ. ನಮ್ಮ ಆತ್ಮದಲ್ಲಿ ಎಷ್ಟು ಜ್ಞಾನ ಇದೆ ಅಷ್ಟೇ ಜ್ಞಾನ ಸಿದ್ಧರ ಆತ್ಮದಲ್ಲಿ ಇದೆ. ನಮ್ಮ ಆತ್ಮದಲ್ಲಿ ಎಷ್ಟು ದರ್ಶನ ಗುಣ ಇದೆ ಅಷ್ಟೇ ಸಿದ್ಧರ ಆತ್ಮದಲ್ಲಿ ಗುಣಗಳಿದಾವ. ಸಮಾನತೆ ಇದೆ ಅನ್ನುವಂತ ಚಿಂತನೆ ನಿಶ್ಚಯನಯದಿಂದ ಮಾಡ್ತಿರ್ತಾರ. ಯಾವಾಗ ಅವರು ವ್ಯವಹಾರನಯದಲ್ಲಿ ಇರ್ತಾರ ಅವಾಗ ಅವ್ರಿಗೆ ಬಾಯಾರಿಕೆ ಆಗಬಹುದು, ಆದ್ರೆ ನಿಶ್ಚಯನಯದಲ್ಲಿ ಹೋದಾಗ ಅವ್ರಿಗೆ ಯಾವುದೇ ಬಾಯಾರಿಕೆ ಆಗುವುದಿಲ್ಲ. ಆತ್ಮಕ್ಕೆ ಬಾಯಾರಿಕೆ ಆಗತ್ತೇನ್ರಿ? ಅದಕ್ಕೆ ನಿಶ್ಚಯನೆ ಅಂತ ಹೇಳಿದ್ರು. ವ್ಯವಹಾರ ಎಲ್ಲಿರುತ್ತೆ? ಎಲ್ಲಿ ಶರೀರದಲ್ಲಿ ಇರ್ತಾರ ಅಲ್ಲಿವರೆಗೆ ಅವರಿಗೆ ಬಾಯಾರಿಕೆ ಆಗ್ತಾ ಇರತ್ತೆ. ಯಾವಾಗ ಆತ್ಮದಲ್ಲಿ ಇಳ್ಕೊಳ್ತಾರ ಯಾವುದು ಬಾಯಾರಿಕೆಯಲ್ಲಿ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರೇ ಎಲ್ಲಿ ಹೋಯ್ತಾ ನಾವು? ಎಲ್ಲಿ ಹಿಂದೆ ಹೋಗ್ಬಿಟ್ಟು ಮತ್ತೆ ತೆಳಗೆ ಹೋಗ್ಬಿಟ್ವಿ. ಯಹ ಜೀವ ಪಾನಿ ಕಿ ಬೂಂದ್ ಕೆ ಸಮಾನ ಕ್ಷಣಭಂಗುರ ಹೇ. ಈ ಜೀವ ಹೇಗಿದೆ ಅಂತಂದ್ರ ಆ ನೀರಿನ ಹನಿ ತರ ಕ್ಷಣಭಂಗುರವಾಗಿದೆ. ವಿನಾಶಕ ಹೇ, ವಿನಾಶಕ ಇದೆ ಇದು. ಫಿರ್ ಕ್ಯೂ ಪಾನಿ ಕಾ ವಿಚಾರ ಕರ್ನಾ? ಹಾಗಾದ್ರೆ ಯಾಕೆ ನೀರಿನ ಯೋಚನೆ ಮಾಡ್ತೀಯಾ?
ನೀರ ಮ್ಯಾಲಿನ ಗುರಳಿ ನಿಜವಲ್ಲ ತಿಳಿ, ನೀರ ಮ್ಯಾಲಿನ ಗುರಳಿ ನಿಜವಲ್ಲ ತಿಳಿ, ನಿನ್ನ ಮನದಲ್ಲಿ ಯಾಕೆ ತಿಳಿವಾಲಿ ಈ ಸಂಸಾರ. ಈ ಹಾಡದಲ್ಲಿ ನೋಡಿ, ಈ ಭಜನೆಯಲ್ಲಿ ಎಷ್ಟು ಸುಂದರವಾಗಿ ಹೇಳಿದಾರ. ನಮ್ಮ ಜೀವನ ಯಾವ ರೀತಿ ಇದೆ ಅಂತಂದ್ರೆ, ನಮ್ಮ ಜೀವನ, ನಮ್ಮ ಬದುಕು ಯಾವ ರೀತಿ ಇದೆ ಅಂತಂದ್ರೆ, ನಮ್ಮ ಬದುಕು ನೀರಿನ ಮೇಲೆ ಇರುವಂತ ಒಂದು ಗುಳ್ಳೆ ತರ, ನೀರಿನ ಮೇಲೆ ಇರುವಂತ ಒಂದು ಗುಳ್ಳೆ ತರ ನಮ್ಮ ಜೀವನ ಇದೆ. ಯಾವಾಗ ಓಡಿ ಹೋಗುತ್ತೆ ಗೊತ್ತಿಲ್ಲ, ಯಾವಾಗ ಅದು ನಾಶ ಆಗತ್ತೆ ಗೊತ್ತಿಲ್ಲ, ಯಾವಾಗ ಮಾಯ ಆಗತ್ತೆ ಗೊತ್ತಿಲ್ಲ. ಹಾಗಿದ್ದರೆ ಯಾಕೆ ಈ ನೀರಿನಗೋಸ್ಕರ ಯೋಚನೆ ಮಾಡ್ಕೊಂತ ಕೂತಿದೀಯ ನೀನು? ಯಾಕೆ ನೀರಿನ ಬಗ್ಗೆ ಚಿಂತನೆ ಮಾಡ್ಕೊಂತ ಕೂತಿದ್ಯಾ? ಈ ಬಾಯಾರಿಕೆ 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 ಅಂತ ಅನ್ಕೊಂತ ಯಾಕೆ ಕೂತ್ಕೊಂಡಿದ್ಯಾ? ಯಾವಾಗ ಪ್ರಾಣ ಹೊರಟು ಹೋಗುತ್ತೆ ಗೊತ್ತಿಲ್ಲ. ನೀರು ಕುಡಿದ್ರು ಪ್ರಾಣ, ನೀರು ಕುಡಿದ್ರೆ ಮನುಷ್ಯ ಬದುಕಬಹುದು, ನೀರು ಕುಡಿದ್ರೆ ಮನುಷ್ಯ ಸಾಯಲೂಬಹುದು. ಹೌದಲ್ರಿ? ಲಿಮಿಟ್ ಅಲ್ಲಿ ನೀರು ಕುಡಿದ್ರೆ ಮನುಷ್ಯ ಬದುಕಬಹುದು, ಲಿಮಿಟ್ ಬಿಟ್ಟು ಜಾಸ್ತಿ ಕುಡಿದ್ರೆ ಹೊಳೆಗೆ ಓದಿ ಬಿಟ್ಟು ಬಿಡೋದವ್ರನ್ನ, ನೀರು ಕುಡಿ ಎಷ್ಟು ಕುಡಿತಿ ಅಂತ. ಬಾವಿಗೆ ಓದಿ ಬಿಟ್ಟು ಬಿಡೋದವ್ರನ್ನ, ಎಷ್ಟು ನೀರು ಕುಡಿತಿ ಕುಡಿ ಅಂತ ಬಾವಿಗೆ ಹೋಗಿ ಬಿಟ್ಟು ಬಿಡೋದವ್ರನ್ನ, ಏನಾಗತ್ತೆ ಅವಾಗ? ಸತ್ತೋಗ್ಬಿಡ್ತಾನ. ಈ ಪ್ರಕಾರ ತಿಳ್ಕೊಳ್ಬೇಕು. ಅರೇ ಚೈತನ್ಯ ಆತ್ಮಾओ पानी का ध्यान करके मरण करोगे तो पानी में ही पानी में ही पानी में ही जल का एक जीव बनना पड़ेगा. ಸಾಯೋ ಸಮಯದಲ್ಲಿ ನೀರು 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 ಅಂತ ಪ್ರಾಣ ಬಿಟ್ರೆ ಆ ನೀರಲ್ಲಿನೇ ಜಲಕಾಯಿಕ ಜೀವಾಗಿ ಹುಟ್ಟುವಂತ ಸಂದರ್ಭ ಬರಬಹುದು. ಅದಕ್ಕೇನು ಮಾಡೋದು? ಸಹನೆ ಮಾಡೋದು ಅಂತ ಹೇಳ್ತಾರೆ ಇಲ್ಲಿ. इसलिए पानी का चिंतन नहीं करना, क्षण भर की वेदना समता भाव से सह लेना. ನೀರಿನ ಬಗ್ಗೆ ಚಿಂತನೆ ಮಾಡಕ್ ಹೋಗ್ಬೇಡ. ಕ್ಷಣ ಭರದ ವೇದನೆ ಇದೆ ಇದು, ಈ ಕ್ಷಣ ಭರದ ವೇದನೆಯನ್ನು ಏನು ಮಾಡು? ಸಹನೆ ಮಾಡಿಕೋ, ಸಹನೆ ಮಾಡಿಕೋ. ಮರಣ ಸಮಾಧಿ ಮರಣ ಸಮಾಧಿ ಮರಣ ಮೇ ಬದಲ ಜಾಯೇಗಾ. ನಿನ್ನ ಮರಣ ಏನಿದೆಯಲ್ಲ ಅದು ಸಮಾಧಿ ಮರಣದಲ್ಲಿ ಚೇಂಜ್ ಆಗಬಹುದು. ಸಾಮಾನ್ಯ ಮರಣ ಸಾಯಿಸ್ತಾ ಇದ್ದೀನಿ ಈಗ, ನೀನು ಅದನ್ನ ಸಹಿಸಿಕೊಂಡ್ರೆ ನಿನ್ನ ಮರಣ ಯಾವ್ದಾಗಬಹುದು? ಪ್ರಸನ್ನ ಸಮಾಧಿ ಮರಣ ಆಗಬಹುದು. मरण समाधि मरण में बदल जाएगा, कष्ट सुख में बदल जाएगा. ಕಷ್ಟ ಈಗ ಇದೆ, ನೀನು ಸಹಿಸಿಕೊಂಡ್ರೆ ಸುಖದಲ್ಲಿ ಬದಲಾಯಿಸಬಹುದು ಅದು ಕಷ್ಟ. ಕಷ್ಟ ಸುಖಮೇ ಬದಲ ಜಾಯೇಗಾ और दुर्गति सदगति में बदल जाएगा. ಮತ್ತೆ ದುರ್ಗತಿ ಏನಾಗಬಹುದು? ಸದ್ಗತಿ ಮೇ ಬದಲ್ ಜಾಯೇಗಾ. और ಸಂಯಮ ಧಾರಣ करना ಸಾರ್ಥಕ हो जाएगा. ಹಾಗೂ ಸಂಯಮವನ್ನು ಧಾರಣೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಏನಾಗಬಹುದು? ಸಾರ್ಥಕವಾಗಬಹುದು. जो सदा सम्यक ज्ञान रूपी अमृत का सेवन करता है, ಯಾರು ಸದಾ सम्यक ज्ञान रूपी ಅಮೃತವನ್ನು ಸೇವನೆ ಮಾಡ್ತಾರ, क्या वह पानी पर मन ललचाएगा? ಸದಾ ರೂಪಿ ಅಮೃತ ಜ್ಞಾನ, ಸಮ್ಯಕ್ ಜ್ಞಾನ ರೂಪಿ ಅಮೃತ ಜ್ಞಾನವನ್ನು ಅವರು ಸೇವನೆ ಮಾಡ್ತಾ ಇದ್ದಾರ, ಅಮೃತ ಜ್ಞಾನವನ್ನು ಅವರು ಸದಾ ರೂಪಿ ಸೇವನೆ ಮಾಡ್ತಾ ಇದ್ದಾರ. ಅಂತಹ ಆ ವ್ಯಕ್ತಿಗೆ, ಆ ಜೀವಕ್ಕೆ ನೀರಿನ ಮೇಲೆ ಲೋಭ ಇರ್ಲಿಕ್ಕೆ ಸಾಧ್ಯ ಇದೆನ್ರಿ? ಸಮ್ಯಕ್ ಜ್ಞಾನ ರೂಪಿ ಅಮೃತವನ್ನು ಸೇವನೆ ಮಾಡುವಂತಹ ಜೀವಿಗೆ ಈ ನೀರಿನ ಮೇಲೆ ಆಸೆ ಹುಟ್ಟಕ್ಕೆ ಸಾಧ್ಯ ಇದೆಯೇನ? ಪ್ರಶ್ನೆ ಕೇಳಿದ್ರೆ ಅವರು, ಪ್ರಶ್ನೆ ಕ್ವಶನ್ ಮಾರ್ಕ್ ಹಾಕಿದ್ರಲ್ಲಿ, ನಹಿ ನಹಿ ಕದಾಪಿ ನಹಿ. ಸಮ್ಯಕ್ ಜ್ಞಾನ ರೂಪಿ ಅಮೃತ ಸಿಗ್ತಾ ಇರುವಾಗ ಈ ನೀರಿನ ಬಗ್ಗೆ ಯಾರು ಯೋಚನೆ ಮಾಡ್ತಾರ? ಯಾರು ಯೋಚನೆ ಮಾಡುವುದಿಲ್ಲ. ಕದಾಪಿ ನಹಿ. जिसे सम्यक ज्ञान रूपी अमृत नहीं मिल पाता है, वे गंदे पानी पर भी नियत खराब करते हैं. ಯಾರಿಗೆ ಸಮ್ಯಕ್ ಜ್ಞಾನದ ಮೇಲೆ, ಸಮ್ಯಕ್ ಜ್ಞಾನ ರೂಪಿ ಅಮೃತದ ಸೇವನೆ ಮಾಡಲಿಕ್ಕೆ ಸಿಗುವುದಿಲ್ಲ, ಅವರು ಚರಂಡಿ ನೀರಿನ ಮೇಲೆ ಕೂಡ ಅವರು ಮನಸ್ಸು ಮಾಡ್ತಾರೆ. ಯಾವ ನೀರಿನ ಮೇಲೆ ಲಕ್ಷ್ಮಕ್ಕ? ಚರಂಡಿ ನೀರಿನ ಮೇಲೆ ಕೂಡ ಮನಸ್ಸು ಮಾಡ್ತಾರೆ. ಇದಾದ್ರೆ ನೀರು ಕುಡಿಲಿಕ್ಕೆ ಸಿಗಲಿ ಸ್ವಲ್ಪ ನೋಡ್ರಿ. ಅದಕ್ಕೆ ಜ್ಞಾನರೂಪಿ ಅಮೃತ ಯಾರು ಸೇವನೆ ಮಾಡಬಾರ್ದು. ಮಾಡ್ಬೇಕಾ ಮಾಡಬಾರ್ದ? ಜ್ಞಾನರೂಪಿ ಅಮೃತ, ಜ್ಞಾನರೂಪಿ ಅಮೃತ ಸೇವನೆ ಮಾಡಬೇಕು, ಮತ್ತು ಅಜ್ಞಾನ ರೂಪಿ ಚರಂಡಿ ನೀರನ್ನು ತ್ಯಾಗ ಮಾಡಬೇಕು. ಎಲ್ಲಿ ಹೋಯ್ತಾ?
नहीं नहीं कदापि नहीं, जिसे सम्यक ज्ञान रूपी अमृत नहीं मिल पाता है वे गंदे पानी पर भी नियत खराब करते हैं। अहो विचार तो करो, श्रावक पानी पर टिका है, श्रावक पानी पर टिका है और साधु जिनवानी पर टिका है। श्रावक कहां पर टिका है पार्षद जी? पानी पर टिका है और साधु जिनवानी पर टिका है। ಶ್ರಾವಕ ನೀರಿನ ಮೇಲೆ ಬದುಕ್ತಾ ಇದ್ದಾನ, ಆದ್ರೆ ಒಬ್ಬ ಸಾಧು ಜಿನವಾನಿ ಮೇಲೆ ಬದುಕ್ತಾ ಇದ್ದಾನ ತಿಳ್ಕೊಳ್ಬೇಕಿಲ್ಲಿ. ದೋನೋ ಮೇ ಕಿತ್ನಾ ಭಿನ್ನತಾ ಹೈ, ಎರಡೂ ಜನರಲ್ಲಿ ಎಷ್ಟು ಭಿನ್ನತೆ ಇದೆ ನೋಡಿ. ಶ್ರಾವಕ ಮತ್ತು ಸಾಧುಗಳಲ್ಲಿ, ಸಾಧು ಮತ್ತು ಶ್ರಾವಕರಲ್ಲಿ ಎಷ್ಟು ಭಿನ್ನತೆ ಇದೆ ಇಲ್ಲಿ. ಹೇ ಆತ್ಮನ್ ಪಾನಿ ಕಿ ನಹಿ ಜಿನವಾನಿ ಕಿ ತಲಾಶ್ ಕರೋ. ಹೇ ಆತ್ಮನ್ ನೀರಿನ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಜಿನವಾನಿ ಬಗ್ಗೆ ನೀನೇನ್ ಮಾಡು, ಯೋಚನೆ ಮಾಡು. ಜಿನವಾನಿ ಎಲ್ಲಿದೆ ಅಂತ ಹುಡುಕು. क्योंकि जिनवानी सदा सदा के लिए संसार से मुक्त कराती है. जिनवानी ನಿಮಗೆ ಏನು ಮಾಡಬಹುದು ಅಂತಂದ್ರೆ ಸದಾ ಸದಾ ಕಾಯಂ ಸ್ವರೂಪಿ ನಿಮಗೆ ಈ ಸಂಸಾರದಿಂದ ನಿಮ್ಮನ್ನ ಮುಕ್ತಿ ಪಡಿಸಬಹುದು, ಮುಕ್ತ ಪಡಿಸಬಹುದು, ನಿಮಗೆ ಮುಕ್ತಿ ಸಿಗಬಹುದು. रात में मुनिराज मौन रहते हैं, भोजन के समय मौन रहते हैं, उपसर्ग के समय मौन रहते हैं, तभी कष्टों पर विजय प्राप्त कर लेते हैं. ರಾತ್ರಿ ಸಮಯದಲ್ಲಿ ಮುನಿಗಳು ಮೌನರಾಗಿರ್ತಾರ. ಆಮೇಲೆ ಭೋಜನ ಆಹಾರ ಮಾಡ್ತಿರೋ ಸಮಯದಲ್ಲಿ ಮೌನರಾಗಿರ್ತಾರ. ಆಮೇಲೆ ಉಪಸರ್ಗ ಆ ಸಮಯದಲ್ಲಿ ಕೂಡ ಅವರು ಮೌನರಾಗಿರ್ತಾರ. ಅವಾಗಲೇನೆ ಅವರಿಗೆ ಕಷ್ಟಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತದೆ. ಬೋಲ್ನೆ ವಾಲಾ ಕಷ್ಟ ನಹಿ ಸಹನ್ ಕರ್ ಪಾಯೇಗಾ, ಬೋಲ್ನೆ ವಾಲಾ ಕಷ್ಟ ಸಹನ್ ನಹಿ ಕರ್ ಪಾಯೇಗಾ. ಯಾರು ಮಾತಾಡ್ತಿರ್ತಾರಲ್ಲ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕಷ್ಟ ಸಹನೆ ಆಗುವುದಿಲ್ಲ. ಹೌದಲ್ರಿ ಸಂತೋಷನ್ನ? ಕರೇನೇ ಐತದ. बोलने वाला कष्ट सहन नहीं कर सकता है, मौन रहने वाले पुरुष ही परिचय को सहजता से सह लेते हैं. ಮಾತನಾಡೋರು ಕಷ್ಟಗಳನ್ನ ಸಹನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಮೌನರಾಗಿ ಯಾರಿರ್ತಾರ ಆ ಪುರುಷರಿಗೆ ಮಾತ್ರ ಪರಿಚಯಗಳ ಮೇಲೆ ಸಹಜತೆಯಿಂದ ಏನು ಮಾಡ್ಕೊಳ್ಬಹುದು, ಸಹಲೇತಾ ಹೇ, ಸಹನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮುನಿನೇ ಕಷ್ಟೋं को कहना नहीं अपितु सहना सीखा है. ಮುನಿ ಮಹಾರಾಜರು ಕಷ್ಟಗಳನ್ನ ಇನ್ನೊಬ್ಬರ ಮುಂದೆ ಯಾವತ್ತೂ ಹೇಳ್ಕೋತ ಕೂರಲ್ಲ, ಅದನ್ನ ಸಹಿಸ್ಕೊಂತ ಇರ್ತಾರೆ. ಅರ್ಥ ಐತೇನ್ರಿ? ಮುನಿಗಳು ಇನ್ನೊಬ್ಬರ ಮುಂದೆ ನಮ್ಮಲ್ಲಿರುವಂತ ಕಷ್ಟಗಳನ್ನ ಇನ್ನೊಬ್ಬರ ಮುಂದೆ ಯಾವತ್ತವರು ಹೇಳ್ಕೋತ ಕೂರುವುದಿಲ್ಲ, ಅದನ್ನೇನ್ ಮಾಡ್ತಿರ್ತಾರ, ಸಹನೆ ಮಾಡ್ತಿರ್ತಾರ. ಬರ್ತಿರಲ್ಲ ಸಂತೋಷನ, ನೀವು ಹೇಳ್ತಿರಲ್ಲ ನಮಗ್ ಹೇಳ್ರಿ ಮಹಾರಾಜ ನಿಮ್ಗೆ ಏನಾಗ್ತೈತಿ, ನಾವೆಲ್ಲ ನಿಮಗೆ ವ್ಯವಸ್ಥೆ ಮಾಡ್ತೀವಂತ. ನಮಗೆ ಹೇಳ್ಬೇಕಲ್ಲ, ನೀವು ನಮಗೆ ಬಾಯಿ ಬಿಟ್ಟು ಹೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಗೋದದ? ನೀವು ಶ್ರಾವಕರಾಗ್ರಲ್ಲ, ನಿಮ್ಗೆ ಆಟೋಮೆಟಿಕ್ ಗೊತ್ತಾಗತೈತಿ ಅದ. ನೀವು ಶ್ರಾವಕರಾದ್ರಂತಂದ್ರ ನಿಮಗೆ ಆಟೋಮೆಟಿಕ್ ಗೊತ್ತಾಗತ್ತೆ ಯಾವ ರೀತಿ ಒಂದು ತಾಯಿಗೆ ತನ್ನ ಮಗುವಿನ ನೋವು, ಮಗು ಮೌನ ಇರ್ತಾನ, ಅಳ್ಕೋತಾ ಇರ್ತಾನ, ಬಾಯಿಂದ ಯಾವತ್ತೂ ಹೇಳಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಕೈ ಕೂಡ ಮಾಡಿ ಹೇಳಲ್ಲ. ಆ ಮಗು ಅಳ್ತಾ ಇರುವಂತ ಮಗುವನ್ನು ನೋಡಿ ತಾಯಿ ಅರ್ಥ ಮಾಡ್ಕೊಳ್ತಾಳ ಆ ಮಗನಿಗೆ ಏನು ಬೇಕಾಗಿದೆ ಅಂತ, ಮಗುಗೆ ಏನು ಬೇಕಾಗಿದೆ, ಏನು ಅವಶ್ಯಕತೆ ಇದೆ ಅಂತ ತಾಯಿಗೆ ಗೊತ್ತಾಗತ್ತೆ. ಅದೇ ರೀತಿ ನೀವು ಸಹ ತಾಯಿ ಆಗರಲ್ಲ, ನೀವು ಸಹ ಒಂದು ಶ್ರಾವಕರಾಗರಲ್ಲ, ನಿಮಗೂ ಕೂಡ ಗೊತ್ತಾಗತ್ತೆ ಮುನಿಗಳಿಗೆ ಏನಾಗ್ತಾ ಇದೆ, ಮುನಿಗಳಿಗೆ ಏನ್ ಬೇಕಾಗಿದೆ, ಮುನಿಗಳಿಗೆ ಏನ್ ಕಷ್ಟ ಇದೆ, ಮುನಿಗಳಿಗೆ ಏನ್ ನೋವಿದೆ, ಮುನಿಗಳಿಗೆ ಏನ್ ಸಂಕಟ ಇದೆ, ಮುನಿಗಳು ಯಾವುದನ್ನು ಸಹಿಸ್ಕೊಳ್ತಾ ಇದ್ದಾರೆ ಅದ್ ನಿಮಗೂ ಗೊತ್ತಾಗತ್ತೆ. ಬಾಯಿ ಬಿಟ್ಟು ಹೇಳೋದು ಅಗತ್ಯ, ಮತ್ ಯಾವತ್ತೂ ಹೇಳಬಾರ್ದ ಮುನಿಗಳಿಗೆ. ಬಾಯಿ ಬಿಟ್ಟು ಹೇಳ್ರಿ ಮಹಾರಾಜರೇ ನಮ್ಗೆ ಗೊತ್ತಾಗ್ತೈತಿ, ನೀವು ಹೇಳಿದ್ರೆ ನಮ್ಗೆ ಏನ್ ಗೊತ್ತಾಗೋದಂತ ಯಾವತ್ತು ಮುನಿಗಳಿಗೆ ಪ್ರೆಷರ್ ಭ್ರಷ್ಟ ಮಾಡೋದು ನಾವು ಮುನಿಗಳನ್ನ. ಬಾಯಿ ಬಿಟ್ಟು ಹೇಳಂತ ಹೇಳಕ್ ಹಚ್ಚೋದ ಮುನಿಗಳಿಗೆ ನಾವ. ಮತ್ ಬಾಯಿ ಬಿಟ್ಟು ಹೇಳಿದಾಗ ಅವ್ರು ಏನಾದ್ರು ಬಾಯಿ ಬಿಟ್ಟು ಹೇಳಿದಾಗ ಮತ್ ಮುನಿಗಳ ನಿಂದೆ ಮಾಡ್ಕೊಂಡು ತಿರುಗಾಡೋದು ನಾವ. ಮಹಾರಾಜರು ಇದನ್ನ ಬೇಡಿದಾರ, ಮಹಾರಾಜರು ಇದನ್ನ ಹೇಳಿದಾರ, ಮಹಾರಾಜರು ಇದನ್ನ ವ್ಯವಸ್ಥೆ ಮಾಡಕ್ ಹೇಳಿದಾರ, ಇದು ಮಹಾರಾಜರು ಹೇಳಿದಾರಂತ ನಾವು ಮಾಡ್ತಾ ಇದ್ದೀವ. ಹೌದಿಲ್ಲ? ಮೊದಲಿನ ಶ್ರಾವಕ ಮುನಿಗಳ ಬಗ್ಗೆ ನಾವು ಹೇಳ್ತೀವಿ. ಮೊದಲಿನ ಮುನಿಗಳು ಹೇಗಿದ್ರು, ಇವಾಗಿನ ಮುನಿಗಳು ಹೇಗಿದಾರ ಅಂತ ಹೇಳ್ತೀವಿ ನಾವು. ಅಶೋಕನ
ಮೊದಲಿನ ಮುನಿಗಳು ಹೇಗಿದ್ರು ಇವಾಗಿನ ಮುನಿಗಳು ಹೇಗಿದಾರಂತ ನಾವು ಪ್ರತಿಯೊಂದು ಮಾತಿಗೆ ಹೇಳ್ತಿರ್ತೀವಿ ನಾವು. ಮೊದಲಿನ ಮುನಿಗಳು ನೋಡಿ ಎಷ್ಟು ತಪಶ್ಚರ್ಯ ಮಾಡ್ತಿದ್ರು, ಎಷ್ಟು ಸಾಧನೆ ಮಾಡ್ತಿದ್ರು, ಎಷ್ಟು ಉಪವಾಸ ಮಾಡ್ತಿದ್ರು, ಎಷ್ಟು ಕಠೋರ ತಪಗಳನ್ನ ಮಾಡ್ತಿದ್ರು, ಕಾಡಲ್ಲಿ ವಾಸ ಮಾಡ್ತಿದ್ರು, ಹಾಗೆ ಹೀಗೆ ಇಂಥದಂತ ಆ ಮುನಿಗಳು ಈ ಮುನಿಗಳಂತ ಸಾವಿರಾರು ಉದಾಹರಣೆಗಳನ್ನ ನಾವು ಮೊದಲಿನ ಮುನಿಗಳ ಉದಾಹರಣೆ ಹೇಳ್ತೀವಿ, ಶಾಸ್ತ್ರದಲ್ಲಿ ಓದಿ ಹೇಳ್ತೀವಿ. ಮತ್ತೆ ಇವಾಗಿನ ಮುನಿಗಳನ್ನ ನೋಡಿ ಹೆಂಗಿದಾರೆ ಇವರು, ಇವಾಗಿನ ಮುನಿಗಳು ನೋಡಿದ್ರೆ ಹೆಂಗಿದಾರೆ ಇವರು ಅಂತ ಹೇಳ್ತೀವಿ, ಹೌದಿಲ್ರಿ? ಹೇಳ್ತೀವಿ. ಮೊದಲಿನ ಮುನಿಗಳನ್ನ ಶ್ರಾವಕರು ಸಹ ಆ ರೀತಿ ನೋಡ್ಕೊಳ್ತಿದ್ರು. ಮೊದಲಿನ ಮುನಿಗಳನ್ನ ಶ್ರಾವಕರು ಆ ರೀತಿ ನೋಡ್ಕೊಳ್ತಿದ್ರು. ಇವಾಗಿನ ಮುನಿಗಳನ್ನ ನೀವು ಶ್ರಾವಕರು ಹೆಂಗ್ ನೋಡ್ತಿದ್ರೆ ನೀವು ನೋಡ್ರಿ. ನಾವ್ ಯಾಕೆ ಈ ಮಾತುಗಳನ್ನ ಪದೇ ಪದೇ ಪ್ರತಿದಿನ ಹೇಳ್ತಿರ್ತೇನಂತಂದ್ರೆ, ನೀವು ಹೇಗೆ ಮುನಿಗಳ ಮೇಲೆ ಬೆರಳು ತೋರಿಸ್ತಿದ್ರಲ್ಲ, ನೀವು ಹೇಗೆ ಮುನಿಗಳ ಮೇಲೆ ದೋಷಗಳ ಮೇಲೆ ಬೆರಳು ತೋರಿಸ್ತಾ ಇದ್ರಲ್ಲ, ಹಾಗೆ ನೀವು ಸಹ ಯೋಚನೆ ಮಾಡಿ ನಾವು ಹೇಗಿದ್ದೀವಿ ಅಂತ. ನಾವು ನಿಜವಾಗ್ಲೂ ಶ್ರಾವಕರಿದ್ದೀವ? ನಾವು ನಿಜವಾಗ್ಲೂ ಶ್ರಾವಕ ಧರ್ಮದ ಪಾಲನೆ ಮಾಡ್ತಾ ಇದೀವ? ನಾವು ನಿಜವಾಗ್ಲೂ ಶ್ರಾವಕ ಧರ್ಮದ ಆಚರಣೆಯಲ್ಲಿ ನಾವು ಇದೀವ ಅನ್ನೋಂಥ ಚಿಂತನೆ ನಾವು ಮಾಡಬೇಕು. ನೀವು ಸರಿಯಾಗ್ರಿ, ಎಲ್ಲ ಸರಿಯಾಗ್ತಾರ. ಮಕ್ಕಳನ್ನ ಹಾಳು ಮಾಡೋರು ಯಾರು? ತಾಯಿನೇ. ಮಕ್ಕಳನ್ನ ಒಳ್ಳೆಯದು ಮಾಡೋದು ತಾಯಿನೇ, ಮಕ್ಕಳನ್ನ ಭವಿಷ್ಯ ಹಾಳು ಮಾಡೋದು ತಾಯಿನೇ. ತಾಯಿಯಿಂದಾನೇ ಮಕ್ಕಳ ಭವಿಷ್ಯ ಒಳ್ಳೆಯದಾಗತ್ತೆ, ತಾಯಿಯಿಂದಾನೇ ಮಕ್ಕಳ ಭವಿಷ್ಯ ಒಳ್ಳೆಯದಾಗುತ್ತದೆ. ತಾಯಿನೇ ಮೊದಲು ಗುರು ಅಂತ ಹೇಳಿದ್ದಾರೆ. ಮೊದಲು ಗುರು ಮಕ್ಕಳಿಗೆ ಯಾರು? ತಾಯಿನೇ ಅಂತ ಹೇಳಿದಾರ. ಆ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿಕ್ಕೆ ಕೆಟ್ಟದಾಗ್ಲಿಕ್ಕೆ ಮೂಲ ನಿಮಿತ್ತ ಯಾರಂತಂದ್ರೇನೆ ತಾಯಿ ಅಂತ ಹೇಳಿದಾರ. ಹಾಗೆ ಮುನಿಗಳ ಚರ್ಯ, ಮುನಿಗಳ ಆಚರಣೆ ಒಳ್ಳೇದಾಗ್ಲಿಕ್ಕೆ ಕೆಟ್ಟದಾಗ್ಲಿಕ್ಕೆ, ಮುನಿಗಳು ಒಳ್ಳೆ ಆಚರಣೆ ಮಾಡ್ಲಿಕ್ಕೆ ಭ್ರಷ್ಟರಾಗ್ಲಿಕ್ಕೆ ಮೂಲ ಕಾರಣ ಯಾರು? ಶ್ರಾವಕರೇ. ಮುನಿಗಳಿಗೇನ ಬೇಕಾಗಿತ್ತು ಅನ್ನೋದೆಲ್ಲ ತಪ್ಪು ಮಾಡಕ್ಕ, ಮುನಿಗಳಿಗೇನ ಅವಶ್ಯಕತೆ ಐತೆ ಅನ್ನೋದೆಲ್ಲ ತಪ್ಪು ಮಾಡಕ್ಕ ಏನೂ ಅವಶ್ಯಕತೆ ಇಲ್ಲ. ಮುನಿಗಳ ದೀಕ್ಷಾ ತಗೊಂಡಿದ್ದ ಏನಕ್ಕ? ಅವ್ರಿಗೇನು ಮನೆಗೆಲ್ಲ ಇದು ಇಲ್ಲಾಗಿತ್ತೇನು ಮಾಡಕ್ಕ? ಮುನಿಗಳಿಗೆ ಇದೆಲ್ಲ ಮಾಡಕ್ ಮನೇಲಿ ಇಲ್ಲಾಗಿತ್ತು, ಅವ್ರಿಗೆ ಎಲ್ಲ ಇತ್ತು, ಎಲ್ಲ ಇತ್ತು. ಇದ್ರೂ ಸಹ ಇವಾಗ ಯಾಕೆ ಮಾಡ್ತಾ ಇದಾರ? ಕೆಲವೊಂದು ದೋಷಗಳು ಬರ್ತಾ ಇದಾವ, ನಿಮ್ಮಿಂದನೇ ಬರ್ತಾ ಇದಾವ. ನೀವು ಮಾಡ್ರಲ್ಲ ಮುಂದೆ ನಿಂತ್ಕೊಂಡ, ಎಲ್ಲ ಸರಿ ಆಗ್ತಾರ. ಅವ್ರ ಹಿಂದೆ ನಿಂತ್ಕೊಂಡು ನಿಂದೆ ಮಾಡೋದು ಬಹಳ ಸಹಜ ಇದೆ ರೀ. ಪರಶುನಾಥನ ಹಿಂದೆ ಬೆನ್ನ ಹಿಂದೆ ನಿಂತ್ಕೊಂಡು ಮುನಿಗಳ ಬಗ್ಗೆ ಟೀಕೆ ಮಾಡೋದು, ಮುನಿಗಳ ಬಗ್ಗೆ ನಿಂದೆ ಮಾಡೋದು ಬಹಳ ಸಹಜ ಇದೆ, ಬಹಳ ಈಸಿ ಇದೆ ಅದು ನಿಂದೆ ಮಾಡೋದು. ಮುಂದೆ ನಿಂತ್ಕೊಂಡು ದಮ್ ಇದ್ರೆ, ಗಂಡಸ್ತನ ಇದ್ರೆ ಮುಂದೆ ನಿಂತ್ಕೊಂಡು ನಿಮ್ ನಿಜವಾಗ್ಲೂ ಜೈನ ಧರ್ಮದಲ್ಲಿ ಕುಲದಲ್ಲಿ ಹುಟ್ಟಿದ ನಿಮಗೆ ಹೆಮ್ಮೆ ಇತ್ತಂದ್ರೆ ಮುಂದೆ ನಿಂತ್ಕೊಂಡು ಸೇವೆ ಮಾಡಿ, ಮುನಿಗಳ ವ್ಯವಸ್ಥೆ ಮಾಡಿ, ಮುನಿಗಳ ವಿಹಾರ ಆಹಾರ ಎಲ್ಲಾ ಪ್ರಕಾರದವ್ರದ್ದು ಸೇವೆ ವ್ಯವಸ್ಥೆ ಮಾಡಿ, ನಿಮ್ಮ ಹತ್ರ ಗಂಡಸ್ತನ ಇದ್ರೆ ನಿಮ್ಮ ಹತ್ರ ಮುನಿಗಳ ಸೇವೆ ಮಾಡುವಂತ ಯೋಗ್ಯತೆ ಇದ್ರೆ ಮಾಡಿ ತೋರಿಸ್ರಿ. ಅವಾಗ ನೋಡೋಣ. ನೀವೆಲ್ಲಾ ವ್ಯವಸ್ಥೆ ಮಾಡಿದ್ರು ಸಹ ಮುನಿಗಳು ತಪ್ಪು ಮಾಡ್ತಿದಾರೆ ಅಂತಂದ್ರೆ ನಿಂದೆ ಅಲ್ಲ, ಅವ್ರಿಗೆ ಬಟ್ಟೆ ಹಾಕಿಸಿ ಮನೆಗೆ ಕಳಿಸ್ರಿ, ಅದು ಕೂಡ ನಿಮಗೆ ಅಧಿಕಾರ ಇದೆ. ನೀವೆಲ್ಲಾ ವ್ಯವಸ್ಥೆ ಮಾಡಿದ್ರೂ ಸಹ ಅವ್ರು ತಪ್ಪು ಮಾಡ್ತಿದ್ರು ಅಂತಂದ್ರೆ ಅವರಿಗೆ ಮನೆ ಕಳಿಸುವಂತ ವ್ಯವಸ್ಥೆ ಸಹ ಅವ್ರ ಗುರುಗಳಿಗೆ ಹೇಳಿ ನೀವು ಮಾಡಿಸುವಂತ ವ್ಯವಸ್ಥೆ ನಿಮ್ಮ ಹತ್ರ ಇದೆ. ನೀವು ಅದು ಮಾಡೋದು ಇಲ್ಲ, ಇದು ಬಿಡೋದು ಇಲ್ಲ. ಅವೆಲ್ಲಿ ಹೋಗಬೇಕಾ? ಈ ಕಡೆ ಬಾವಿ ಆಗಿದೆ, ಈ ಕಡೆ ಕೆರೆ ಆಗಿದೆ, ಈ ಕಡೆ ಹೋದ್ರೆ ಕೆರೆಯಲ್ಲಿ ಜಿಗಿಬೇಕಾ, ಆ ಕಡೆ ಹೋದ್ರೆ ಬಾವಿಲಿ ಜಿಗಿಬೇಕಾ? ಏನು ಮಾಡಬೇಕಾ ಮುನಿಗಳ ಅನ್ನುವಂಥ ಪರಿಸ್ಥಿತಿ ಮುನಿಗಳ ಮೇಲೆ ಬಂದಿದಾವ. ಆದ್ರೂ ಸಹ ನಾವು ಮುನಿಗಳನ್ನ ಬಿಡ್ತಾ ಇಲ್ಲ. ಮುನಿಗಳನ್ನ ಹೆಂಗ್ ಮಾಡ್ತೀವ ಅಂತಂದ್ರೆ ಬಂದೂಕಿ ಟೋಕ್ ಪರ್ ಪಕಡೆ ಹಮ್ ನಿಶಾನೆ ಪರ್, ಕ್ಷಣ ಕ್ಷಣದಲ್ಲಿ ರೀ. ಈ ಕಡೆ ಜಿನವಾನಿಗೆ ಹೆದರ್ಬೇಕಾ, ಈ ಕಡೆ ಶ್ರಾವಕರಿಗೆ ಹೆದರ್ಬೇಕಾ, ಈ ಕಡೆ ಗುರುಗಳಿಗೆ ಹೆದರ್ಬೇಕಾ, ಈ ಕಡೆ ಭವಿಷ್ಯಕ್ಕೆ ಹೆದರ್ಬೇಕಾ, ಈ ಕಡೆ ಕರ್ಮಕ್ಕೆ ಹೆದರ್ಬೇಕಾ? ಎಲ್ಲರಿಗೂ ಹೆದರಿ ಜೀವನ ಬದುಕ್ತಾ ಇದಾವ, ಜೀವನ ಮಾಡ್ತಾ ಇದಾವ. ಆದ್ರೂ ಸಹ ಈ ರೀತಿ ಪರಿಸ್ಥಿತಿಗಳ ಬಹಳಷ್ಟು ಆಗಿದಾವ. ಮೌನದ ವಿಷಯ ಬಂತಿಲ್ಲ, ಅದು ಹೇಳ್ತಾ ಇದ್ದೆ. ಬೋಲ್ನೆ ವಾಲಾ ಕಷ್ಟ ಸಹನ್ ನಹಿ ಕರ್ ಪಾತಾ ಹೇ, ಮೌನ್ रहने वाला पुरुष ही परिचय को सहजता से सह लेता है. कष्ट मुनिराज को नहीं, मुनिराज कष्टों को ढूंढते हैं. ಕಷ್ಟಗಳು ಮುನಿಗಳನ್ನ ಹುಡುಕುವುದಿಲ್ಲ, ಕಷ್ಟಗಳು ಮುನಿಗಳನ್ನ ಹುಡುಕುವುದಿಲ್ಲ, ಮುನಿಗಳು ಆ ಕಷ್ಟಗಳನ್ನ ಹುಡುಕ್ತಿರ್ತಾರ. ಕಷ್ಟಗಳು ಮುನಿಗಳನ್ನ ಹುಡುಕುವುದಿಲ್ಲ, ಮುನಿಗಳು ಆ ಕಷ್ಟಗಳನ್ನ ಹುಡುಕ್ತಿರ್ತಾರ. ಎಲ್ಲಿ ನನಗೆ ಕಷ್ಟ ಬರುತ್ತೆ, ಎಲ್ಲಿ ನನಗೆ ಸಹಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗತ್ತೆ, ಸಹನೆ ಮಾಡ್ಲಿಕ್ಕೆ, ಸಂಯಮದ ಪಾಲನೆ ಮಾಡ್ಲಿಕ್ಕೆ ನನಗೆ ಎಲ್ಲಿ ಅವಕಾಶ ಸಿಗತ್ತೆ ಅಂತ ಅವ್ರು ಕಾಯ್ತಿರ್ತಾರ. ಏನಕ್ಕೆ? ಕರ್ಮಗಳನ್ನ ನಾಶ ಮಾಡ್ಲಿಕ್ಕೆ, ಕರ್ಮಗಳನ್ನ ನಿರ್ಜರ ಮಾಡ್ಲಿಕ್ಕೆ ಅವರು ಒಂದು ಅವಕಾಶಗಳನ್ನ ಹುಡುಕ್ತಿರ್ತಾರ. ಅದಕ್ಕೆ ಹೇಳಿದ್ರಿಲ್ಲಿ ಕಷ್ಟ ಮುನಿರಾಜ್ ಕೋ ನಹಿ, ಮುನಿರಾಜ್ ಕಷ್ಟೋಂಕೋ ಢೂಂಢತೆ ಹೇ. ಕಷ್ಟ ಮುನಿಗಳನ್ನಲ್ಲ, ಮುನಿಗಳು ಕಷ್ಟಗಳನ್ನ
ಹುಡುಕ್ತಾ ಇರ್ತಾರ. ಯಹಿ ಕಾರಣ ಹೇ ಕಿ ಕಷ್ಟ ಮುನಿರಾಜ ಸೇ ಹಾರ ಜಾತಾ ಹೈ. ಇದೇ ಕಾರಣದಿಂದ ಕಷ್ಟಗಳು ಮುನಿಗಳಿಂದ ಏನಾಗ್ತಾವ, ಸೋಲನ್ನು ಒಪ್ಕೊಂಡು ಸೋಲ್ತಿರ್ತಾವ. ದ್ವೀತರಾಗ ಸೇ ಕಷ್ಟ ಹಾರ್ತಾ ಹೇ ಔರ್ ರಾಗಿ ಕಷ್ಟ ಸೇ ಹಾರ್ತಾ ಹೇ. ವೀತರಾಗಿ ಮುನಿಗಳು ಕಷ್ಟಗಳನ್ನ ಸೋಲಿಸ್ತಾರ ಮತ್ತು ರಾಗಿಗಳು ಕಷ್ಟಗಳಿಂದ ಸೋಲ್ತಾರ. ಅಂತರ ಇಷ್ಟೇ ಇದೆ. ಅವ್ರು ಏಕ್ ಸಚ್ಚಾ ಜ್ಞಾನಿ ಕಷ್ಟ ಮೇ ಸುಖ ಮಾನ್ತಾ ಹೇ. ಮತ್ ನಿಜವಾದ ಜ್ಞಾನಿ ಪುರುಷ ಕಷ್ಟಗಳಲ್ಲಿ ಏನ್ ಹುಡುಕ್ತಿರ್ತಾನ, ಸುಖ ಹುಡುಕ್ತಿರ್ತಾನ. ಅಜ್ಞಾನಿ ಕಷ್ಟ ಮೇ ದುಃಖ ಮಾನ್ತಾ ಹೇ. ಮತ್ ಅಜ್ಞಾನಿಗಳು ಕಷ್ಟಗಳಲ್ಲಿ ದುಃಖ ಇದೆ ಅಂತ ಅನ್ಕೊಂಡಿರ್ತಾರ. ಏಕ್ ಸಚ್ಚಾ ಆಯ್ತಿದು. ಆಮೇಲೆ ಉಪಸರ್ಗ ಅವ್ರ ಪರಿಚಯ ಮುಕ್ತಿಗೆ ನಿಮಂತ್ರಣ ಹೇ. ಉಪಸರ್ಗ ಮತ್ತು ಪರಿಚಯ ಏನಿದೆ, ಮುಕ್ತಿಗೆ ಒಂದು ನಿಮಂತ್ರಣ ಇದೆ. ಜಿನೆ ಜ್ಞಾನಿ ನತಮಸ್ತಕ ಹೋಕರಕ್ಕೆ ಸ್ವೀಕಾರ ಕರ್ಲೇತೆ ಹೇ. ಮತ್ ಜ್ಞಾನಿ ಉಪಸರ್ಗಗಳನ್ನ ಮತ್ತು ಪರಿಚಯಗಳನ್ನ ಜ್ಞಾನಿ ಪುರುಷರು ಹೇಗೆ ನತಮಸ್ತಕರಾಗಿ ಅದನ್ನ ಸ್ವೀಕಾರ ಮಾಡ್ಕೊಳ್ತಾರ. ಯಾವುದ್ರನ್ನ, ಕಷ್ಟಗಳನ್ನ, ಪರಿಚಯಗಳನ್ನ, ಉಪಸರ್ಗಗಳನ್ನ. ಅದಕ್ಕೆ ಹೆದರಿ ಓಡಿ ಹೋಗುವುದಿಲ್ಲ. ಹೆದರಿ ಓಡಿ ಹೋಗುವಂತ ಜೀವಮಾನದಲ್ಲಿ ಅವರಿಗೆ ಗೊತ್ತಿರುವುದಿಲ್ಲ. ಯಾರಿಗೆ? ಶ್ರಾವಕರಿಗೆ. ಯಾರಿಗೆ? ಮುನಿಗಳಿಗೆ. ಕಷ್ಟಗಳಿಗೆ, ಪರಿಚಯಗಳಿಗೆ, ಉಪಸರ್ಗಗಳಿಗೆ ಅವರು ಹೆದರಿ ಓಡಿ ಹೋಗುವಂತ ಅವ್ರಿಗೆ ಜೀವಮಾನದಲ್ಲಿ ಅವ್ರಿಗೆ ಗೊತ್ತಿರುವುದಿಲ್ಲ ಮುನಿಗಳಿಗೆ. ಅವರು ಅಜ್ಞಾನಿ ಉಸ್ ನಿಮಂತ್ರಣ ಸೇ ಮುಖ ಮೋಡ ಲೇತಾ ಹೇ. ಮತ್ತ ಅಜ್ಞಾನಿ ಪುರುಷ ಏನ್ ಮಾಡ್ತಾನ, ಹೆದರಿ ಓಡ್ತಿರ್ತಾನ. ಪರಿಚಯ और उपसर्ग को समता भाव से सहन कर लेते हैं. ಪರಿಚಯ ಮತ್ತು ಉಪಸರ್ಗಗಳನ್ನ ಸಮತಾ ಭಾವದಿಂದ ಸಹನ ಮಾಡ್ಕೊಳ್ತಾರ. ವಾಸ್ತವ में वे पुरुष इंसान के रूप में भगवान की तरह पूजे जाते हैं. ಆ ಕಾರಣದಿಂದ ವಾಸ್ತವದಲ್ಲಿ ಆ ಪುರುಷರಿಗೆ ಇನ್ಸಾನ್ ಮನುಷ್ಯ ರೂಪದಲ್ಲಿ ಭಗವಂತ ಅಂತ ಅವ್ರನ್ನ ಸ್ವೀಕಾರ ಮಾಡ್ಕೊಂಡು ಅವ್ರ ಪೂಜೆ ಮಾಡ್ತಾ ಇರ್ತೀವಿ. ಉಪಸರ್ಗ और परिचय को सहन करना जहर का घूट पीना है भैया. ಏನ್ ಹೇಳಿದ್ರಿ ಇಲ್ಲಿ? ಉಪಸರ್ಗ ಮತ್ತು ಪರಿಚಯಗಳನ್ನ ಸಹನೆ ಮಾಡೋದು ಅಂತಂದ್ರೆ ಸಾಮಾನ್ಯ ಇಲ್ಲ, ವಿಷ. ವಿಷದ ಒಂದು ಗೂಟ್ ಅಂದ್ರೆ ಏನು? ಒಂದು ಹನಿ ಕೂಡದಂಗದೆ ಅಂತ ಹೇಳ್ತಾರೆ ಇಲ್ಲಿ. ಉಪಸರ್ಗ ಮತ್ತು ಪರಿಚಯಗಳನ್ನ ಸಹನೆ ಮಾಡುವುದಂತಂದ್ರೆ ಸಂತ ಜನ ಉಸ್ ಜಹರ್ ಕೆ घूट को पी करके भी अमरता का संदेश देते हैं. ಸಂತ ಸಾಧುಗಳು ಜಹರ್ ಕಾ घूट पी करके, ಆ ಸಂತ ಸಾಧುಗಳು ಆ ವಿಷವನ್ನು ಕುಡಿದ್ರೂ ಸಹ ಅಮರತಾ ಕಾ ಸಂದೇಶ ದೇತೆ ಹೇ, ಅಮರ ಆಗುವಂತ ಸಂದೇಶವನ್ನು ನಿಮಗೆ ಕೊಡ್ತಿರ್ತಾರ. ಆತ್ಮ ಸೇ ಅಜರ್ ಹೋರ್ ಅಮರ್ ಹೋ ಜಾತೆ ಹೇ. ಆತ್ಮದಿಂದ ಅವರು ಅಜರ್ ಅಮರ ಆಗಿ ಬಿಡ್ತಾರೆ. ಈ ರೀತಿ ಸಂತಗಳ, ಈ ರೀತಿ ಸಾಧುಗಳ, ಈ ರೀತಿ ಮುನಿಗಳು ಕಷ್ಟಗಳನ್ನ, ಉಪಸರ್ಗಗಳನ್ನ, ಪರಿಚಯಗಳನ್ನ ಸಹಿಸ್ಕೊಂತಾ ಇರ್ತಾರ. ಈ ರೀತಿ ಆ ಪರಿಚಯ ಜಯ ಆಗಿರುವಂತಹ ಸಮಸ್ತ ಸಾಧು ಸಂತರಿಗೆ ನಮ್ಮ ನಮೋಸ್ತು 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 ಅಂತ ಹೇಳಿ ಇವತ್ತಿನ ಸ್ವಾಧ್ಯಾಯ ಇಲ್ಲಿಗೆ ನಿಲ್ಲಿಸೋಣ. ಓಂ ನಮಃ. सबको क्षमः सबसे क्षमः महावीर भगवान की. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्द्यमानस्य ममस्तु देवी. नमो अरिहंतानं नमो सिद्धानं नमो आयर्यानं नमो उवज्झायानं नमो लोये सवसाहुनं. जय बोलो द्वादशांग जिनवानी माता की.